ಮೊದಲಿಗೆ ಸದ್ಗುರುಗಳಾದಂತಹ ಪತ್ರಿಜಿ ಹಾಗೂ ತಟವರ್ತಿ ದಂಪತಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮೊನ್ನೆ ಮೇಡಮ್ ಯಾರೋ ಇವರು ಫೋನ್ ಮಾಡಿದ್ದು, ಮಧುರಾ ಹೆಗ್ಡೆ ಫೋನ್ ಮಾಡಿ, ಸಾರ್ ಏನಾದರೂ ಒಂದು ಟಾಪಿಕ್ ಕೇಳಿ ಅಂದ್ರು. ಅವಾಗ ತಾನೇ ನಾನು ಯಾವುದೋ ಇದು ವಿಡಿಯೋ ನೋಡ್ತಾ ಇದ್ದೆ, ಪತ್ರಿಜಿಯವರಲ್ಲಿರೋದು 3 ಮೂಢನಂಬಿಕೆಗಳು 3 ಸತ್ಯಗಳು ಅಂತ ಟಕ್ ಜ್ಞಾಪಕ ಬಂತು. ಅವ್ರು ಹೇಳಿದ ತಕ್ಷಣ ನಾನು ನೋಡ್ತಾ ಇದ್ದೆ. ನಾನು ಸಾಮಾನ್ಯವಾಗಿ ಬಿಡುವಾಗಿದ್ದಾಗೆಲ್ಲನೂ ನಾನು ಪತ್ರಿಜಿಯವರ ಇವನ್ನ ವಿಡಿಯೋಸ್ ನೋಡ್ತಾ ಇರ್ತೀನಿ. 3 ಮೂಢನಂಬಿಕೆಗಳು 3 ಸತ್ಯಗಳು ಅಂತಾನೆ. ಇಲ್ಲಿ ಕೇಳಿರೋ ವಿಚಾರನೇ, ಹೊಸ ವಿಚಾರ ಏನಿಲ್ಲ, ಎಲ್ಲ ಕೇಳಿರೋ ವಿಚಾರನೇ. ಅದನ್ನೇ ರಿಪೀಟ್ ಮಾಡ್ಕೊತಾ ಇರಬೇಕು, ಅದನ್ನೇ ಮನನ ಮಾಡ್ಕೊತಾ ಇರಬೇಕು ಅಲ್ವಾ? ಶ್ರವಣ ಮನನ ನಿಧಿಧ್ಯಾಸ ಆ ಥರ. ಫಸ್ಟ್ ಇವಾಗ ಟಾಪಿಕ್ಕು 3 ಮೂಢನಂಬಿಕೆಗಳಿಗೆ ಹೋಗೋಣ. ಪತ್ರಿಜಿ ಏನ್ ಹೇಳಿದ್ರು? 3 ಮೂಢನಂಬಿಕೆಗಳು ಯಾವುವು? ಫಸ್ಟ್ ಮೂಢನಂಬಿಕೆ ಪತ್ರಿ ಹೇಳಿದ್ದು ವಿಗ್ರಹನೇ ದೇವರು ಅನ್ನುವುದು ಮೊದಲನೆಯ ಮೂಢನಂಬಿಕೆ. ವಿಗ್ರಹನೇ ದೇವರು ಅನ್ನುವುದು ಮೊದಲನೆಯ ಮೂಢನಂಬಿಕೆ. ಮತ್ತೆ ಇನ್ನು ಎರಡನೆಯ ಮೂಢನಂಬಿಕೆ ಏನು? ಮಾಂಸಾಹಾರ ತಿನ್ನುವುದರಿಂದ ನಮಗೆ ಶಕ್ತಿ ಬರುತ್ತದೆ. ಮಾಂಸಾಹಾರ ತಿನ್ನುವುದರಿಂದ ನಮಗೆ ಶಕ್ತಿ ಬರುತ್ತದೆ ಅನ್ನುವುದು ಎರಡನೆಯ ಮೂಢನಂಬಿಕೆ, ಎರಡನೆಯದು. ಮತ್ತೆ ಮೂರನೆಯ ಮೂಢನಂಬಿಕೆ ಏನು? ವೈದ್ಯರಿಂದ ನಮಗೆ ಎಲ್ಲಾ ರೋಗಗಳು ವಾಸಿಯಾಗುತ್ತದೆ. ವೈದ್ಯರಿಂದ ನಮ್ಮ ಎಲ್ಲಾ ರೋಗಗಳು ವಾಸಿಯಾಗುತ್ತದೆ. ಇದು 3 ಮೂಢನಂಬಿಕೆಗಳು. ಮತ್ತೆ ಇನ್ನ 3 ಸತ್ಯಗಳು. ಏನು 3 ಸತ್ಯಗಳು? ಇಲ್ಲಿ ಆತ್ಮನೇ ಪರಬ್ರಹ್ಮ ಅಥವಾ ಆತ್ಮನೇ ಭಗವಂತ, ಇದು ಮೊದಲನೇ ಸತ್ಯ. ಆತ್ಮನೇ ಭಗವಂತ ಅಥವಾ ಆತ್ಮನೇ ಪರಬ್ರಹ್ಮ, ಪರಶಿವ, ಏನ್ ಬೇಕಾದ್ರೂ ಕರಿಬೋದು. ಇನ್ನ ಎರಡನೇ ಸತ್ಯ ಎಂದ್ರೇನು? ಆ ಆತ್ಮ ನಾನೇ, ಆ ಆತ್ಮ ನಾನೇ ಆಗಿರೋದ್ರಿಂದ ನಾನೇ ಪರಬ್ರಹ್ಮ. ಎರಡನೇ ಸತ್ಯ, ಆ ಆತ್ಮ ನಾನೇ ಆಗಿರೋದ್ರಿಂದ ನಾನೇ ಪರಬ್ರಹ್ಮ. ಮತ್ತೆ ಇನ್ನೊಂದು ಮೂರನೇ ಸತ್ಯ ಏನು ಅಂತಂದ್ರೆ, ಈ ಆತ್ಮ, ನನ್ನಲ್ಲಿರ್ತಕ್ಕಂಥ ಆತ್ಮ ಪ್ರತಿಯೊಂದು ಜೀವರಾಶಿಗಳಲ್ಲಿ ಇದೆ. ಅಂದ್ರೆ ಎಲ್ಲರಲ್ಲೂ ಇದೆ. ಎಲ್ಲರೂ ಆತ್ಮಗಳೇ, ಎಲ್ಲರೂ ದೇವರುಗಳೇ. ಇದು ಮೂರನೇ ಸತ್ಯ ಅಲ್ವಾ? ಇಲ್ಲಿ 3 ಪಾಯಿಂಟ್ ಆಗುತ್ತೆ ಅಲ್ವಾ? ಒಂದೊಂದೇ ವಿವರವಾಗಿ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಏನು ಹೇಳ್ತೀವಿ ಇಲ್ಲಿ? ವಿಗ್ರಹನೇ ದೇವರು ಅಂದ್ಕೊಳ್ಳೋದು ಮೂಢನಂಬಿಕೆ. ವಿಗ್ರಹನೇ ದೇವರು ಅನ್ನೋದು ಯಾಕೆ ವಿಗ್ರಹನೇ ದೇವರು ಅಂದ್ಕೊಳ್ಳೋದು ಮೂಢನಂಬಿಕೆ ಅಂತಂದ್ರೆ, ನಾವು ಈ ಭೂಮಿಗೆ ಪ್ರಪಂಚ ಸೃಷ್ಟಿ ಮಾಡಿದಾಗ ಭಗವಂತ ಖನಿಜ ಸಂಪತ್ತು, ವೃಕ್ಷ ಸಂಪತ್ತು, ಪ್ರಾಣಿ, ಸಸಸ್ತಿನಿ ಪ್ರಾಣಿ ಎಲ್ಲವನ್ನೂ ಸೃಷ್ಟಿ ಮಾಡಿದ. ಫಸ್ಟ್ ಏನು ಸೃಷ್ಟಿ ಮಾಡಿದ? ಖನಿಜ ಸಂಪತ್ತು. ಖನಿಜ ಸಂಪತ್ತು ಅಂದ್ರೆ ಬೆಟ್ಟ, ಗುಡ್ಡ, ಕಲ್ಲು, ಮಣ್ಣು, ಇದನ್ನು ಸೃಷ್ಟಿ ಮಾಡಿದ ಭಗವಂತ ಫಸ್ಟ್ ಅಲ್ವಾ? ಅಲ್ಲಿಂದ ಏನಾಯ್ತು? ಆ ಖನಿಜ ಸಂಪತ್ತಿನಿಂದ ಏನಾಯ್ತು? ಖನಿಜ ಸಂಪತ್ತಿನಲ್ಲೇನು ಚಲನ ಇಲ್ಲ, ಏನೂ ಇಲ್ಲ, ಜಡ ವಸ್ತು. ಖನಿಜ ಸಂಪತ್ತು ಜಡ, ಅಲ್ಲಾಡಲ್ಲ. ಏನು? ಕಲ್ಲು ಜಡ ಇರುತ್ತೆ, ಅದು ಅಲ್ಲಾಡಲ್ಲ, ಅದು ಅಷ್ಟೇ, ಅದಕ್ಕೇನು ಇಲ್ಲ. ಮತ್ತೆ ಅಲ್ಲಿಂದ ಎಲ್ಲಿಗೆ ಬಂದ್ವಿ ನಾವು? ವೃಕ್ಷಕ್ಕೆ ಬಂದ್ವಿ. ವೃಕ್ಷ ಸಂಪತ್ತಾಯಿತು. ಅಲ್ಲಿಂದ ಆ ಖನಿಜ ಸಂಪತ್ತನ್ನು ಬೇಕಾದಷ್ಟು ವರ್ಷಗಳು ಅಲ್ಲಿ ಖನಿಜಗಳಲ್ಲಿ, ಕಲ್ಲುಗಳಲ್ಲಿ ಎಷ್ಟು ವಿಧ ಕಲ್ಲಿರುತ್ತೆ, ಎಷ್ಟು ವಿಧ ಖನಿಜ ಇರುತ್ತೆ, ಎಷ್ಟೋ ಲಕ್ಷಾಂತರ ಜನ್ಮಗಳನ್ನು ಅಲ್ಲಿ ಕಳೆದಿದ್ದೀವಿ. ಎಲ್ಲಿ? ಖನಿಜ ಸಂಪತ್ತಿನಲ್ಲಿ, ಖನಿಜದಲ್ಲಿ ಅಲ್ವಾ? ಆ ಖನಿಜದಿಂದ ನೆಕ್ಸ್ಟ್ ಎಲ್ಲಿಗೆ ಬಂದ್ವಿ? ವೃಕ್ಷ ಸಂಪತ್ತು ಬಂದ್ವಿ. ವೃಕ್ಷ ಅಂದ್ರೇನು? ವೃಕ್ಷ ಓಡಾಡಲ್ಲ, ಕದಲುತ್ತೆ. ಓಡಾಡಲ್ಲ, ಮೂವ್ ಆಗುತ್ತೆ, ಅಲ್ಲಾಡುತ್ತೆ, ಮೂವ್ ಆಗಲ್ಲ, ಅಲ್ಲಾಡುತ್ತೆ, ಶೇಕಾಡುತ್ತೆ ಅಲ್ವಾ? ಅಲ್ಲಿಗೆ ಒಂದು ಹೆಜ್ಜೆ ಅಲ್ಲಾಡುತ್ತೆ, ಒಂದು ಸ್ವಲ್ಪ ಮುಂದೆ ಇನ್ನು ಚೈತನ್ಯ ಸ್ವಲ್ಪ ಜಾಸ್ತಿ ಆಯಿತು ಅಲ್ವಾ?
ವೃಕ್ಷ ಸಂಪತ್ತಿಗೆ ಖನಿಜ ಸಂಪತ್ತಿಗಿಂತ ವೃಕ್ಷ ಸಂಪತ್ತು ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ಆ ವೃಕ್ಷ ಸಂಪತ್ತಿನಿಂದ ಎಲ್ಲಿಗೆ ಬಂದ್ವಿ? ಭೂಚರ, ಜಲಚರ, ಸಸಸ್ತಿನಿ, ಪಕ್ಷಿಗಳು, ಇವೆಲ್ಲವಕ್ಕೂ ಬಂದ್ವಿ. ಮೂರನೇದು ಅಲ್ಲಿ ಬಂದವು ಓಡಾಡ್ತವೆ. ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡ್ತವೆ. ಪ್ರಾಣಿಗಳಾಗ್ಲಿ, ಭೂಚರ ಆಗ್ಲಿ, ಜಲಚರ. ನೋಡು, ಜಲಚರ ಹಾರಾಡಲ್ಲ. ಜಲಚರಗಳು ಕೆಳಗಡೆನೆ ಓಡಾಡ್ತಾ ಇರ್ತವೆ, ನೀರೊಳಗಡೆನೆ ಓಡಾಡ್ತಾ ಇರ್ತವೆ. ಆದರೆ ಇವು ಪಕ್ಷಿಗಳು ಹಾರಾಡ್ತವೆ. ಇನ್ನೂ ಶಕ್ತಿ ಜಾಸ್ತಿ ಆಯ್ತು ಅವಕ್ಕೆ, ಪಕ್ಷಿಗಳಿಗೆ ಗಾಳಿಲಿ ಹಾರಾಡ್ತಕ್ಕಂಥ ಒಂದು ಶಕ್ತಿ ಬಂತು. ಆಮೇಲೆ ಏನಾದ್ವಿ? ಆಮೇಲೆ ನಾವು 4 ಪ್ರಾಣಿಗಳಾದ್ವಿ. 4 ಕಾಲಿನ ಪ್ರಾಣಿಗಳು. 4 ಕಾಲಿನ ಪ್ರಾಣಿಗಳು ಅಂದ್ರೆ ಆ ಪ್ರಾಣಿಗಳಿಗೆ ಏನ್ ಬಂತು? ಅಲ್ಲಿಗೆ ಅವಕ್ಕೆ ಓಡಾಡ್ತಕ್ಕಂಥ ಶಕ್ತಿ ಬಂತು. ವೃಕ್ಷಕ್ಕೆ ಓಡಾಡಲ್ಲ, ಮೂವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅವಕ್ಕೆ ಏನ್ ಬಂತಲ್ಲಿ? ಎಲ್ಲ ಓಡಾಡ್ತಾ, ಆದ್ರೆ ಮನಸ್ಸು, ಬುದ್ಧಿ ಇಲ್ಲ ಅವಕ್ಕೆ. ಆಮೇಲೆ ಅಲ್ಲಿಂದ ನಾವೆಲ್ಲಿಗೆ ಬಂದ್ವಿ? ಮನುಷ್ಯ ಜಾತಿಗೆ ಬಂದ್ವಿ, ಮಾನವ ಜಾತಿ. ಅಲ್ಲಿಂದ ಮಾನವ ಜಾತಿಗೆ ಏನಾಯ್ತು? ಓಡಾಡ್ತಾನೆ, ತಿಂತಾನೆ, ಉಣ್ತಾನೆ, ಮತ್ತೆ ಮನಸ್ಸು ಕೂಡ ಇದೆ, ಬುದ್ಧಿ ಕೂಡ ಇದೆ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಮಾನವನಿಗೆ, ಅಲ್ವಾ? ಈ ಮಾನವನಿಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಮತ್ತೆ ಎಲ್ಲಿಗೆ ಬಂದಿದೀವಿ ನಾವು? ಖನಿಜ ಸಂಪತ್ತನ್ನ ದಾಟಿ ಮಾನವನಾಗಿದ್ದೇವೆ, ದಾಟಿ ಬಂದಿದ್ದೇವೆ. ಮನುಷ್ಯ ಜನ್ಮ ಬರ್ಬೇಕಾದ್ರೇನು ಹೇಳಿದ್ನಲ್ವಾ? ಅಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ಖನಿಜ ಸಂಪತ್ತು ಅಂದ್ರೇನು? ಕಲ್ಲು. ದೇವ್ರು ಅಂದ್ರೇನು? ಕಲ್ಲು. ವಿಗ್ರಹ ಅಂದ್ರೆ, ಅಲ್ವಾ? ಮತ್ತೆ ಆ ವಿಗ್ರಹದ ಸ್ಥಿತಿಯನ್ನು ದಾಟಿ ಬಂದು ಮತ್ತೆ ಅದನ್ನೇ ಪೂಜೆ ಮಾಡ್ತೀವಿ ಅಂದ್ರೆ ಮೂಢನಂಬಿಕೆ ಅಲ್ಲದೆ ಇನ್ನೇನು, ಅಲ್ವಾ? ಆ ಕಲ್ಲನ್ನೇ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೇನು? ಮೂಢನಂಬಿಕೆ. ನೋಡು, ಆ ಕಲ್ಲನ್ನ ಒಂದು ರೂಪವನ್ನು ಕೊಟ್ಟು ಎಷ್ಟು ವಿಧವಾದ ವಿಗ್ರಹಗಳನ್ನು ತಯಾರು ಮಾಡ್ತಾನೆ ಮನುಷ್ಯ. ಮೂಗು, ಕಣ್ಣು, ಬಾಯಿ ಹೆಂಗಿರುತ್ತೋ ಹಂಗೆ ರೆಡಿ ಮಾಡ್ತಾನಲ್ವಾ? ಅಷ್ಟು ಮೇಧಸ್ಸು, ಅಲ್ವಾ? ಇಲ್ಲಿ ಮೇಧಸ್ಸು, ಬುದ್ಧಿ ಅಂದ್ರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟುವುದು ಅಂತ ಯೋಚನೆ ಮಾಡುವುದು ಬುದ್ಧಿ. ಮೇಧಸ್ಸು ಅಂದ್ರೆ ಕೆಲಸ ಮಾಡುವುದು, ಕೌಶಲ್ಯತೆ. ಬುದ್ಧಿಗೂ ಮೇಧಸ್ಗೂ ವ್ಯತ್ಯಾಸ ಇದೆ. ಬುದ್ಧಿ ಯೋಚನೆ ಮಾಡುತ್ತೆ, ನಾನು ಅಲ್ಲಿಗೆ ಹೋಗ್ಬೇಕಾ, ನಾನು ಇಲ್ಲಿಗೆ ಹೋಗ್ಬೇಕಾ, ಅದು ತಿನ್ಬೇಕಾ, ಇದು ತಿನ್ಬೇಕಾ ಅಂತೆ. ಆದರೆ ಮೇಧಸ್ಸು ಅಂದ್ರೆ ಕೌಶಲ್ಯ, ಒಂದು ವಿಗ್ರಹವನ್ನ ತಯಾರು ಮಾಡ್ತಕ್ಕಂಥ ಕೌಶಲ್ಯ, ಅದು ಮೇಧಸ್ಸು, ಅಲ್ವಾ? ನೋಡಿ, ಒಂದು ಕ್ರಿಕೆಟ್ ಬಾಲ್ ಹಾಕ್ಬೇಕು ಅಂದ್ರೆ ಮೇಧಸ್ಸು ಇರಬೇಕು. ಯಾವ ರೀತಿ ಹಾಕ್ಬೇಕು, ಯಾವ ರೀತಿ ಆಡ್ಬೇಕು. ಒಂದು ಸಂಗೀತವನ್ನ, ಅದು ಮೇಧಸ್ಸು. ಆ ಮೇಧಸ್ಸು ಮಾನವನಲ್ಲಿ ಹೆಚ್ಚಾಗಿದೆ. ಹೆಚ್ಚೇನು ಮಾನವನ್ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಮೇಧಸ್ಸು. ಆ ಮೇಧಸ್ಸು ಇದೆ, ಬುದ್ಧಿನೂ ಇದೆ. ಇದೆಲ್ಲ ಇದ್ದುಕೊಂಡು ಒಂದು ವಿಗ್ರಹವನ್ನ, ಸ್ಟ್ರಕ್ಚರ್ ಅನ್ನ ಮಾಡ್ತಕ್ಕಂಥ ಶಕ್ತಿ ಇದೆ. ಈ ಶಕ್ತಿ ಇರೋನು ನೀನು ಇನ್ನು ಮುಂದೆ ಕೊಟ್ಟೋಗಿದೀಯಾ, ಮಾನವ ಮುಂದೆ ಕೊಟ್ಟೋಗಿದೀಯಾ, ಮತ್ತೆ ಆ ವಿಗ್ರಹವನ್ನೇ ಪೂಜೆ ಮಾಡ್ತಾ ಇದೀಯಾ ಅಂದ್ರೆ ಏನು? ಅದಕ್ಕೆ ಅರ್ಥ, ಅದಕ್ಕೆ ಅಲ್ಲಿ ನಮಗೆ ಜ್ಞಾನ ಕಡಿಮೆ, ಮೂಢ ನಂಬಿಕೆ, 2 ಮಾತೇ ಇಲ್ಲ. ಹೇಳ್ಬೋದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಯಾಕೆ ಕಟ್ಟಿದ್ರು, ಕಾಶಿಲಿ ಯಾಕೆ ಕಟ್ಟಿದ್ರು, ಅಲ್ಲೇ ಯಾಕೆ ವಿಗ್ರಹ ಮಾಡಿದ್ರು, ಇಲ್ಲೇ ಯಾಕೆ ವಿಗ್ರಹ ಮಾಡಿದ್ರು ಅಂತ ಏನಾದ್ರೂ ಹೇಳ್ಬೋದು. ಅದು ಅವೆಲ್ಲವನ್ನ ಮಾನವ ಒಂದು ಏನ್ ಹೇಳ್ದ ಅಲ್ಲಿ, ಶಂಕರಾಚಾರ್ಯರು ಏನ್ ಹೇಳಿದ್ರು? ಅಹಂ ಬ್ರಹ್ಮಾಸ್ಮಿ ಅಂತಂದ್ರು. ಅಹಂ ಬ್ರಹ್ಮಾಸ್ಮಿ ಅಂದ್ರು. ಇನ್ನೊಬ್ರು ಕೇಳಿದ್ರು, ಯಾರೋ ನಂದ ಅಂತವ್ರು ಕೇಳಿದ್ರು, ಮತ್ತೆ ನಾನೇ ಯಾರು ಅಂತಂದ್ರು. ತತ್ವಮಸಿ ಅಂತ ಹೇಳಿದ್ರು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ, ತತ್ವಮಸಿ ಅಂದ್ರು, ನೀನು ದೇವ್ರೆ ಅಂತ ಹೇಳಿದ್ರು. ಮತ್ತೆ ಇನ್ನಿರೋರೆಲ್ಲ ಯಾರು ಅಂತಂದ್ರು, ಸರ್ವಂ ಕಲಿದ್ವಂ ಬ್ರಹ್ಮ ಅಂತ ಹೇಳಿದ್ರು, ಎಲ್ಲರೂ ಬ್ರಹ್ಮರೇ. ಮತ್ತೆ ತೋರಿಸ್ರಿ ಅಂತಂದ್ರು. ಗೊತ್ತಿಲ್ಲ. ಆ ತೋರಿಸುವುದಕ್ಕಾಗಿ ವಿಗ್ರಹವನ್ನ ಮಾಡಿದರೆಯೇ ಹೊರತು ಅದು ದೇವರು ಅಂತ ಅಲ್ಲ. ಈ ರೀತಿ ಇರುತ್ತೆ, ದೇವರು ಅಂದ್ರೆ ಈ ತರ ಇರುತ್ತೆ ಅಂತ ತೋರ್ಸೋದಿಕ್ಕೋಸ್ಕರ ಅಲ್ಲಿ ಅವ್ರು ಏನ್ ಮಾಡಿದ್ರು? ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು? ಆ ವಿಗ್ರಹಗಳನ್ನ ನೋಡ್ತಾ 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 ನೀನು ನಿಗ್ರಹದಿಂದ ಇರುವುದನ್ನು ಕಲಿ ಅಂತ ಹೇಳಿದ್ರು. ಪೂಜೆ ಮಾಡ್ರಿ ಅಂತ ಹೇಳಿಲ್ಲ,
ಅದನ್ನ ದೇವರು ಅಂತ ಹೇಳಿಲ್ಲ. ಆ ನಿಗ್ರಹ ಕಲ್ಲು ಯಾವ ರೀತಿ ನಿಗ್ರಹದಿಂದ ನೀವೇನಾದ್ರೂ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಹಾಲು ಹಾಕಿ ಮೊಸರು ಹಾಕಿ ತುಪ್ಪ ಹಾಕಿ ಏನು ಮಾಡಿದ್ರು ಕೂಡ ಅಲ್ಲೇನಾಗುತ್ತೆ, ಅದು ಅಚಲವಾಗಿರುತ್ತೆ. ವಿಗ್ರಹ ಅಳ್ಳಾಡ್ದಂಗಿರುತ್ತೆ. ನೀವೇನಾದ್ರೂ ಮಾಡಿ, ಯಾಕೆ ಮಾತು ಬರಲ್ವಲ್ಲ, ಮೇಧಸ್ಸಿಲ್ವಲ್ಲ, ಬುದ್ಧಿ ಇಲ್ವಲ್ಲ ಅದಕ್ಕೆ. ನಾವು ಬುದ್ಧಿ ಇರೋರು ಅದಕ್ಕೆ ಬುದ್ಧಿ ಇಲ್ಲದ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬುದ್ಧಿ ಮೇಧಸ್ಸು ಇರೋರು ಅದಕ್ಕೆ ಬುದ್ಧಿ ಇಲ್ಲದ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ಮೂಢನಂಬಿಕೆ. ಇದು ಅಲ್ಲಿ ಇರ್ಬೇಕು, ಹೋಗ್ಬೇಕು, ವಿಗ್ರಹದಲ್ಲಿ ಮುಂದೆ ಕೂತ್ಕೋಬೇಕು, ಧ್ಯಾನ ಮಾಡಬೇಕು. ಪತ್ರಿ ಏನ್ ಹೇಳಿದ್ರು? ದೇವಾಲಯಗಳು ಧ್ಯಾನಾಲಯಗಳಾಗಬೇಕು. ಅಲ್ಲೇನಂತೆ ಪತ್ರಿಜಿ, ದೇವಾಲಯ ಅಲ್ಲ, ಅದು ವಿಗ್ರಹಾಲಯ ಅಂತ ಹೇಳ್ತಾರೆ ಪತ್ರಿಜಿ. ದೇವಾಲಯ ಅಲ್ಲ, ಅದು ವಿಗ್ರಹಾಲಯ. ಅಲ್ಲೋಗಿ ಕೂತ್ಕೊಂಡು ಧ್ಯಾನ ಮಾಡಿ ಆ ಸ್ಥಿತಿ ಅದು ಯಾವ ರೀತಿ ಸಂಪಾದನೆ ಮಾಡ್ಕೊಂಡಿದೆ, ನಿಚ್ಚಲವಾದ ಅಚಲವಾದ ಸ್ಥಿತಿ ಬಂದು ಕೂತ್ಕೊಂಡಿರುತ್ತೆ, ಏನಾದ್ರೂ ಅಲ್ಲಿ ಕದಲಲ್ವಲ್ಲ. ಹಂಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲ ಯಾವ್ದು ಬಂದ್ರೂ ವಿಚಲಿತರಾಗಬಾರ್ದು. ಆ ರೀತಿ ಇರಬೇಕು. ವಿಚಲಿತರಾಗಬಾರ್ದು. ಬರೋದು ಕಷ್ಟ ಬರ್ತೇಳಿ ಫಸ್ಟ್ ಹೇಳಿದರೆ ಕಷ್ಟಾಲು ನಷ್ಟಾಲು ಅವಮಾನಾಲು. ಕಷ್ಟಗಳು ನಷ್ಟಗಳು ಅವಮಾನಗಳು ಆಧ್ಯಾತ್ಮಕ್ಕೆ ಸೋಪಾನಗಳು. ಕಷ್ಟಗಳು ನಷ್ಟಗಳು ಅವಮಾನಗಳು ಆಧ್ಯಾತ್ಮಕ್ಕೆ ಸೋಪಾನಗಳು. ಇವೆಲ್ಲ ಕಷ್ಟಗಳು ನಷ್ಟಗಳು ಅವಮಾನಗಳು ಆಗ್ತಾ ಇದೆ ಅಂದ್ರೆ ನಾವು ಆಧ್ಯಾತ್ಮಕ್ಕೆ ಹೋಗೋದಕ್ಕೆ ಮೆಟ್ಟಿಲುಗಳು. ಇವು ಮೆಟ್ಟಿಲುಗಳು ಅಂತ ಹೇಳಿದ್ದಾರೆ ಪತ್ರಿಜಿಯವರು ಅಲ್ವಾ. ಆ ರೀತಿಯಾಗಿ ಅದು ಹೇಳ್ದ ಅಲ್ಲಿ ಏನಾಯ್ತು, ಅಲ್ಲಿಗೆ ವಿಗ್ರಹ ದೇವರಲ್ಲ ಅಂತ ಗೊತ್ತಾಯ್ತು. ವಿಗ್ರಹ ಅಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ನಾವು ಅದನ್ನ ಧ್ಯಾನ ಮಾಡಬೇಕು, ಧ್ಯಾನಾಲಯ ಮಾಡ್ಕೋಬೇಕು. ಇದು ವಿಗ್ರಹ ಅನ್ನೋದು ಇದ್ರ ಬಗ್ಗೆ ಹೇಳಿದ್ ತುಂಬಾ ಇದೆ, ಸಮಯ ಕಡಿಮೆ ಇರೋದ್ರಿಂದ ಅವರು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಅಲ್ವಾ. ವಿಗ್ರಹೇ ದೇವರು ಅನ್ನೋದು ಒಂದು ಮೊದಲ ಮೂಢನಂಬಿಕೆ. ಇದ್ರ ಬಗ್ಗೆ ಹೇಳಿದ್ರೆ ಒಂದು ದಿನ ಎಲ್ಲ ಹೇಳ್ಬೋದು ಬೇಕಾದ್ರೆ, ವಚನಗಳು ಎಕ್ಸಾಂಪಲ್ಸ್ ಕೊಟ್ಟು ಅಲ್ವಾ. ಅಲ್ಲಿಗೆ ವಿಗ್ರಹ ದೇವರಲ್ಲ. ಅರ್ಥ ಆಯ್ತಲ್ಲ. ಇದು ಒಂದು ಪ್ರಥಮ ಮೂಢನಂಬಿಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ವಿಗ್ರಹ ದೇವರಲ್ಲ ಅಂತ ಯಾರಿಗೆ ಹೇಳ್ತಾ ಅವ್ರು ಪತ್ರಿಜಿಯವರು ಅಂದ್ರೆ, ಧ್ಯಾನ ಮಾಡಿ ಜ್ಞಾನವನ್ನು ತಿಳಿದುಕೊಂಡವರಿಗೆ. ಬೇರೆಯವ್ರು ಯಾಕೆ ಕೇಳಕ್ಕಾಗಲ್ಲ? ಅವ್ರು ಇನ್ನೂ ಖನಿಜ ಆಗ್ತಾನೆ ಪ್ರಾಣಿ ಜನ್ಮದಿಂದ ಬಂದಿರ್ತಾರೆ ಅವರು. ಆಗ ಪ್ರಾಣಿ ಜನ್ಮದಿಂದ ದಾಟಿ ಬಂದಿದ್ದಾರೆ ಬೇರೆಯವರು ಪ್ರಾಣಿ. ಅವಾಗ ತಾನೇ ನಾವು ಈ ಮನುಷ್ಯ ಜನ್ಮದಲ್ಲೇನೆ ಎಷ್ಟೋ ಮನುಷ್ಯ ಜನ್ಮಗಳನ್ನು ದಾಟಿ 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 ತಮೋಗುಣ ರಜೋಗುಣ ಸಾತ್ವಿಕ ಗುಣಗಳನ್ನು ದಾಟಿ ದಾಟಿ ಈ ಮಾರ್ಗಕ್ಕೆ ಬಂದಿದ್ದೇವೆ. ಯಾವ ಮಾರ್ಗಕ್ಕೆ? ಧ್ಯಾನ ಮಾರ್ಗಕ್ಕೆ ಬಂದಿದ್ದೇವೆ. ನಾವು ಬೇರೆ, ಅವ್ರು ಬೇರೆ, ಬೇರೆಯವರು ಜನಸಾಮಾನ್ಯರು ಬೇರೆ, ನಾವು ಸಪ್ರೇಟ್. ನಾವು ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಪಿರಮಿಡ್ ಮಾಸ್ಟರು. ನಾವು ಭಗವಂತನಿಗೆ ಇಷ್ಟ ಆಗಿದ್ದೀವಿ. ನಾವು ಭಗವಂತ ಇಷ್ಟ ಆಗಿರೋದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಭಗವಂತ. ನಮ್ಮನ್ನ ಅಷ್ಟು ಸುಲಭ ಅನ್ಕೋಬೇಡಿ ಧ್ಯಾನ ಮಾರ್ಗದಲ್ಲಿರೋರು. ಕೋಟಿಗೊಬ್ಬ ಶರಣ, ಕೋಟಿಗೊಬ್ರು ನಾವು, ಕೋಟಿಗೊಂದು ಆತ್ಮ ನಾವು. ಆ ಮಾರ್ಗಕ್ಕೆ ಬಂದಿದ್ರೂ ಕೂಡ ಇನ್ನೂ ನೀನು ವಿಗ್ರಹಾರಾಧನೆಯಲ್ಲಿ ತೊಡಗಿಸ್ಕೊಂಡಿದ್ದೀಯ ಅಂದ್ರೆ ನಿನಗೆ ಜ್ಞಾನ ಏನು ತಲೆ ಒಳಕ್ಕೆ ಹೋಗಿಲ್ಲ. ಇರೋ ಸುಮ್ಮನೆ ಕಣ್ಣು ಮುಚ್ಕೊಂಡು 1 ಗಂಟೆನೋ 2 ಗಂಟೆನೋ ಧ್ಯಾನ ಮಾಡ್ತಾ ಇದ್ದೀಯ ಅಷ್ಟೇ. ಅರ್ಥ ಆಯ್ತಲ್ಲ. ಅದಕ್ಕೆ ವಿಗ್ರಹಾರಾಧನೆ ಬೇಡ, ಸತ್ಯಾರಾಧನೆ ಮಾಡೋಣ. ಅಲ್ಲಿಗೇನು ವಿಗ್ರಹವೇ ದೇವರು ಅನ್ನೋದೊಂದು ಮೂಢನಂಬಿಕೆ. ಆಮೇಲೆ ನೆಕ್ಸ್ಟ್ ಇನ್ನೇನು? ಮಾಂಸಾಹಾರದಿಂದ ಶಕ್ತಿ ಬರುತ್ತದೆ. ಇದು ಒಂದು ಮೂಢನಂಬಿಕೆ. ಪತ್ರಿ ಪ್ರಪ್ರಥಮವಾಗಿ ಹೇಳಿದ್ದೇನು ನಮ್ಗೆ? ಹಿಂಸಾ ಛೋಡೋ ಹಂಸ ಪಕಡೋ. ಹಿಂಸಾ ಛೋಡೋ ಹಂಸ ಪಕಡೋ ಅಂದ್ರೆ ಹಿಂಸೆಯನ್ನ ಬಿಡು, ಹಂಸವನ್ನ ಹಿಡ್ಕೊಂಡು. ಪತ್ರಿಜಿಯವರು ಪ್ರಪ್ರಥಮವಾಗಿ ಹೇಳಿದ್ದೇನು? ನೀನು ಧ್ಯಾನ ಮಾಡ್ತಿದ್ರು ಪರವಾಗಿಲ್ಲಪ್ಪ, ನೀನು ಸಸ್ಯಾಹಾರಿ ಆಗು ಅಂತ ಹೇಳಿದ್ರು ಪತ್ರಿಜಿ. ಯಾಕೆ? ಈ ಸಸ್ಯಾಹಾರಿ ಆಗದ ಇದ್ರೆ ನಮ್ಗೆ ಧ್ಯಾನ ಕುದುರಲ್ಲ. ಎಷ್ಟೋ ಜನ್ಮಗಳು ತಿಂದು ಬಂದಿದ್ದೀವಿ. ಯಾರೇನಿಲ್ಲ, ಏನು ಅವ್ರು ತಿನ್ನೋರು, ನಾವು ತಿನ್ನೋರು ನೋಡಿದ ತಕ್ಷಣ ಅಯ್ಯೋ ಅವ್ರು ಮಾಂಸ ತಿಂದು ನಾವು ಎಷ್ಟೋ ಜನ್ಮಗಳಲ್ಲಿ ತಿಂದು ಎಲ್ಲ ಮಾಡಿ 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 ಈ ದಾಟಿ ಬಂದಿದ್ದೇವೆ ಆ ಜನ್ಮವನ್ನ ಅಲ್ವಾ. ಅದಕ್ಕೆ ಮಾಂಸಾಹಾರದಿಂದ ಶಕ್ತಿ ಬರುತ್ತದೆ ಅನ್ನುವುದು ಮೂಢನಂಬಿಕೆ.
ಅಲ್ವಾ? ಇದಕ್ಕೆ ಎಕ್ಸಾಂಪಲ್ ತಗೋಬೋದು ನಾವು. ನೋಡಿ, ಇವಾಗ ಮಾಂಸಾಹಾರ ತಿನ್ನೋರಲ್ಲಿ ಶಕ್ತಿ ಇದೆ, ಶಕ್ತಿ ಇದೆ, ಶಕ್ತಿ ಇದೆ, ಶಕ್ತಿ ಇದೆ ಅಂತ ಅಂತಾರಲ್ಲ. ಇಲ್ಲಿ ನಮ್ಮೂರಲ್ಲಿ ಒಬ್ಬ ಹುಡುಗ ಮಾಂಸಾಹಾರ ತಿನ್ನೋ ಹುಡುಗನೇ. ಅವತ್ತೇನೋ ನಮ್ಮೂರಲ್ಲೆಲ್ಲ ಏನು ಜಾತ್ರೆ ಮಾಡಿದ್ರು. ಯಾಕೋ ಹಿಂಗಿದೀಯ ಅಂದ್ರೆ, ಏನೋ ಸ್ವಾಮಿ ಒಂಥರ ಮೈ ಎಲ್ಲ ಜಡ್ರ ಇದೆ ಅಂತಂದ. ಯಾಕೋ ಜಡ್ರ ಇದೆ ಅಂದ್ರೆ, ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡಿದ್ರು, ತಿಂದು ಮೈಯೆಲ್ಲ ಒಂಥರ ಜಡ್ರ ಆಗಿದೆ ಅಂದ. ಕೇಳಿದೆ ಅವನ್ನ, ನಿಜ ಹೇಳಪ್ಪ, ನೀನು ಮಾಂಸಾಹಾರ ತಿಂದಾಗ ಹೆಂಗಿರ್ತೀಯ, ಸಸ್ಯಾಹಾರ ತಿಂದಂಗೆ ಹೆಂಗಿರ್ತೀಯ ಅಂದ್ರೆ, ಸಸ್ಯಾಹಾರ ತಿಂದಾಗಲೇ ಚೆನ್ನಾಗಿರ್ತೀನಿ ಅಂತ ಹೇಳ್ದ. ಅಲ್ವಾ? ಅಂದ್ರೆ ಅಲ್ಲಿ ಏನು ಅರ್ಥ ಏನೋ, ಅದಕ್ಕೆ ಎಲ್ಲರಿಗೂ ಗೊತ್ತಿದೆ ಸಸ್ಯಾಹಾರದಲ್ಲಿ ಒಳ್ಳೆ ಎನರ್ಜಿ ಇದೆ ಅಂತ. ಡಾಕ್ಟರ್ ಖಾದರ್ ಹೇಳ್ತಾರೆ ಮಾಂಸಾಹಾರದಲ್ಲಿ ಏನೂ ಇಲ್ಲ ಅಂತ. ಡಾಕ್ಟರ್ ಖಾದರ್ ಮುಸ್ಲಿಂ ಅವರು, ಡಾಕ್ಟರ್ ಖಾದರ್. ಮತ್ತೆ ಯಾಕೆ ಹೇಳ್ತಾರೆ ಅವರು? ಅಲ್ವಾ? ಅಂದ್ರೆ ಇಲ್ಲಿ ಮಾಂಸಾಹಾರದಿಂದ ಶಕ್ತಿ ಬರುತ್ತೆ ಅನ್ನೋದು ಮೂರ್ಖತ್ವ. ಅದು ಮಾಂಸಾಹಾರ ಶವಾಹಾರ. ಮಾಂಸಾಹಾರ ಏನು? ಶವಾಹಾರ. ಒಂದು ಪ್ರಾಣಿ ಜೀವ ಸತ್ತೋದ್ಮೇಲೆ ಏನಾಗುತ್ತೆ? ಅದು ಅದು ಶವ ಆಗುತ್ತೆ. ಅದು ಇವಾಗ ಮಾನವ ಸತ್ತೋಗ್ಬಿಟ್ಟವನ್ನ ಏನ್ ಮಾಡ್ತಾರೆ ಅಂದ್ರೆ, ಅವನ್ನ ಸತ್ತೋದಂತ ಮಾನವನನ್ನ ತಗೊಂಡೋಗಿ ಎಲ್ಲಿ ಮಾಡ್ತಾರೆ? ಸ್ಮಶಾನಕ್ಕೆ ಹಾಕ್ತಾರೆ. ಅಲ್ವಾ? ಮತ್ತೆ ಪ್ರಾಣಿಯನ್ನ, ಸತ್ತೋದ ಪ್ರಾಣಿಯನ್ನ ನಾವೆಲ್ಲ ಹಾಕ್ಬೇಕು? ನಾವು ಅದನ್ನ ತಗೊಂಡೋಗಿ ಅದನ್ನೆಲ್ಲ ಹಾಕ್ಬೇಕು, ಇದಕ್ಕೆ ಹಾಕ್ಬೇಕು, ಸ್ಮಶಾನಕ್ಕೆ ಹಾಕ್ಬೇಕು. ಅದೇನ್ ಮಾಡ್ತಾ ಇದ್ದೀವಿ ನಾವು? ನಮ್ಮ ದೇಹವನ್ನ ಸ್ಮಶಾನ ಮಾಡ್ಕೊತಾ ಇದ್ದೀವಿ. ಅಲ್ವಾ? ನೋಡಿ, ಬಹಳಷ್ಟು ಜನ ಸಸ್ಯಾಹಾರಿಗಳೇ ಎಲ್ಲ. ನೋಡಿ, ತುಂಬಾ ಸಾಧನೆ ಮಾಡಿರೋರೆಲ್ಲರೂ ಸಸ್ಯಾಹಾರಿಗಳೇ, ಮಾಂಸಾಹಾರಿಗಳು ಯಾರೂ ಅಲ್ಲ. ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದವರು ಬಹಳ ಇರೋದು ಇದರಲ್ಲಿ. ಇಲ್ಲಿ ಹೇಳಿದ್ದಾರೆ ಒಂದು ದ್ವಿದಳ ಧಾನ್ಯ ಅಂತಾರಲ್ವಾ, ಆ ದ್ವಿದಳ ಧಾನ್ಯ ಅಂತಕ್ಕಂಥದ್ದು ಮಾಂಸಾಹಾರದಲ್ಲಿ ಎಷ್ಟಿರುತ್ತೋ ಅದು 10 ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಖಾದರ್. 10 ಶಕ್ತಿ ಇರುತ್ತೆ. ಯಾವುದು? ದ್ವಿದಳ ಧಾನ್ಯ ಅಂದ್ರೆ ತೊಗರಿ ಕಾಳು, ಅವರೆಕಾಳು, ಉದ್ದಿನ ಕಾಳು, ಹೆಸರು ಕಾಳು, ಕಡಲೆಕಾಳು, 2 ಬೇಳೆ ಆಗ್ತಕ್ಕಂಥವು ಎಲ್ಲವೂ ಬಹಳ ಶಕ್ತಿ ಇರುತ್ತೆ ಅದರಲ್ಲಿ. ಅಲ್ವಾ? ಅದರಲ್ಲಿ ಬರುತ್ತೆ ಅಂದ್ರೆ ಮಾಂಸಾಹಾರದಿಂದ ಶಕ್ತಿ ಬರುತ್ತೆ ಅನ್ನುವುದೊಂದು 2ನೆಯ ಮೂಢನಂಬಿಕೆ. ಗೊತ್ತಿದೆ ಎಲ್ಲರಿಗೂ, ಮಾಂಸಾಹಾರ ತಿನ್ನೋರ್ಗೆ ಜಡ್ರು, ಮೈಯೆಲ್ಲ ಒಂಥರ ಜೀರ್ಣ ಆಗಲ್ಲ. ಈ ಮಾನವನ ದೇಹ ಆಗಿರೋದೇ ಸಸ್ಯಾಹಾರಕ್ಕೋಸ್ಕರ. ಇಲ್ಲಿ ಅದರಿಂದ ಶಕ್ತಿ ಬರುತ್ತೆ ಅನ್ನುವುದು ಸುಳ್ಳು. ಹೇಳ್ತಾರೆ ಹತ್ತಿಂದ ಶಕ್ತಿ ಬರುತ್ತೆ, ಇತ್ತಿಂದ ಶಕ್ತಿ ಬರುತ್ತೆ ಅಂತ ಹೇಳಿ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಂಸಾಹಾರದಿಂದ ಶಕ್ತಿ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಧ್ಯಾನ ಮಾಡಿದರೆ ಸಸ್ಯಾಹಾರ ತಿನ್ನೋದಕ್ಕಿಂತನೂ ಜಾಸ್ತಿ ಶಕ್ತಿ ಬರುತ್ತೆ. ಧ್ಯಾನದಿಂದ ಇಡೀ ಉಪವಾಸ ಇರ್ಬೋದು ನಾವು. ಧ್ಯಾನದಿಂದ ಹಿಮಾಲಯದಲ್ಲಿ 400-500 ಜನ ಮಾಸ್ಟರ್ಸು ಉಪವಾಸ ಇದ್ದಾರೆ. ಅವರು ಊಟನೇ ಮಾಡಿಲ್ಲ. ಅವರು ಊಟ ಮಾಡ್ದಂಗೆನೇನೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅಲ್ವಾ? ನೋಡಿ, ಒಬ್ರು ಈ ಬುದ್ಧ ಪೌರ್ಣಮಿಗೆ ಒಬ್ರು ಮಾಸ್ಟರ್ ಬಂದಿದ್ರು ನಮ್ಗೆ. ಅಲ್ಲಿ ಬುದ್ಧ ಪೌರ್ಣಮಿಯಿಂದ ಬಹಳ ದಿನಗಳ ಹಿಂದೆ. ಅವರು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತ ಬಲ್ಲವನಿಗೆ ಜಗಳವಿಲ್ಲ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿದ್ರು. ಅವರು ಮಾತಾಡಿದಾಗ ಏನಾಯ್ತು ಅಂದ್ರೆ, ಅವ್ರಿಗೆ ತುಂಬಾ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲ ಇತ್ತಂತೆ. ಅವರು ಏನ್ ಮಾಡೋದು, ನನ್ಗೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು 1 ದಿನ ಉಪವಾಸ ಇದ್ರಂತೆ. ಹಂಗೆ ಅಸ್ತಮ ಎಲ್ಲ ಇತ್ತಂತೆ. 1 ದಿನ ಉಪವಾಸ, ಓಡಾಡಕ್ಕೆ ಆಗ್ತಿರ್ಲಿಲ್ವಂತೆ. 1 ದಿನ ಉಪವಾಸ ಇದ್ರಂತೆ, 1 ಹೆಜ್ಜೆ ಮುಂದಕ್ಕೆ ಹೋದ್ರಂತೆ. ಆ ಉಪವಾಸ ಹಂಗೇ ತಿಂಗ್ಳಾನ್ಗಟ್ಲೆ ಕಂಟಿನ್ಯೂಸ್ ಮಾಡ್ಕೊಂಡ್ಲೆ ಅವರಲ್ಲಿ ಇರ್ತಕ್ಕಂಥ ರೋಗಗಳು ಎಲ್ಲವೂ ಹೊರಟೋದ್ವಂತೆ ಅವ್ರಿಗೆ. ಅವ್ರು ಹೇಳಿದ್ ಸತ್ಯ ಹೇಳಿದ್ರಲ್ಲಿ. ಅಲ್ವಾ? ಯುಕ್ತಾಹಾರ, ನಿರಾಹಾರ, ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಪತ್ರಿಕೆ ಹೇಳಿರೋದು ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಯುಕ್ತಾಹಾರ ಅಂದ್ರೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳುವುದು. ಸರಿಯಾದ ಆಹಾರ ಅಂದ್ರೆ ಮಾಂಸಾಹಾರ ಅಲ್ದಂಗೆ ಸಸ್ಯಾಹಾರವನ್ನೇ, ಅದು ಸರಿಯಾಗಿರೋ ಆಹಾರ. ಅಲ್ವಾ? ಯುಕ್ತಾಹಾರ. ಮಿತಾಹಾರ, ಮಿತವಾಗಿ ತಿನ್ನುವುದು. ಜಾಸ್ತಿನೂ ತಿನ್ನಂಗಿಲ್ಲ, ಕಡಿಮೆನೂ ತಿನ್ನಂಗಿಲ್ಲ. 6 ಪೂರಿನೂ ತಿನ್ನಂಗಿಲ್ಲ, 1 ಪೂರಿನೂ ತಿನ್ನಂಗಿಲ್ಲ. 3, 6 ಇಲ್ಲ, 1 ಇಲ್ಲ, 3 ಪೂರಿ ತಿನ್ನೋದು. ಅಂದ್ರೆ ಯಾವ ರೀತಿ ತಿನ್ಬೇಕು ನಾವು ಅಂದ್ರೆ, ತಿಂದ್ರೂ ಕೂಡ ನಮ್ಗೆ ನಾವೇನ್ ತಿಂದೇ ಇಲ್ವೇನೋ, ಇನ್ನು ಹಸು ಆಗ್ತಾನೆ ಇರ್ಬೇಕು.
ನಾವು ತಿಂದಾಗ ನಮ್ಗೆ ಇನ್ನೂ ಹಸು ಆಗ್ತಾನೆ ಇರಬೇಕು. ಆ ರೀತಿ ತಿಂದ್ರೆ ಕೆಲಸ ಮಾಡೋಕ್ಕಾಗಲ್ವಾ ಅಂತಿದ್ರು. ನಮ್ಮ ಮನೇಲಿ ನಮ್ಮ ತಾಯಿಯವರಿದ್ರು, ಕೆಲಸ ಮಾಡ್ತಿದ್ರು, ಬಹಳ ಕಡಿಮೆ ತಿನ್ನೋರು. ಇವಾಗ ಕೆಲವರು ಅಂತಾರೆ ತಿನ್ನೋರು ಕೆಲಸ ಮಾಡೋಕ್ಕಾಗಲ್ಲ ಹಂಗೆ ಅಂತ, ಕೆಲಸ ಮಾಡ್ತಾನೇ ಇರೋರು ಅವರು, ಅಲ್ವಾ? ಅದು ಮನಸ್ಸು. ನಾವು ಅಷ್ಟು ತಿನ್ಬೇಕು, ಇಷ್ಟು ತಿಂದು ನಮ್ಗೆ ಸಾಕಾಗುತ್ತೆ, ಇಷ್ಟು ತಿಂದು ಬೇಕಾಗುತ್ತೆ ಅನ್ನೋ ಮನಸ್ಸು. ಅಲ್ಲಿ ಈ ಪ್ರಯಾಗ್ರಾಜಲ್ಲಿ ಒಬ್ರು ಯೋಗಿಗಳು ಹೇಳ್ತಾ ಇದ್ರು, ನಿಮ್ಗೆ ಹಸುವಾಗ್ತಾ ಇದೆ ಅಂದ್ರೆ ಅದು ಹಸುವಾಗ್ತಾ ಇರೋದಲ್ಲ ರೀ, ಅದು ಕೂಡ ಮನಸ್ಸೇ. ನೋಡಿ, ನಾನು ಮೊನ್ನೆಯಿಂದ ಒಂದ್ಸತಿ ನೋಡೋಣ ತಡಿ ಅಂತ ರಾತ್ರಿ ಹೊತ್ತು ನೋಡೋಣ ಉಪವಾಸ ಹಂಗೆ ಮಲ್ಕೊಂಡ್ಬಿಟ್ಟು ಉಪವಾಸ, ಹಸುವಾಗ್ತಾ ಇತ್ತು ಹಂಗೆ ಉಪವಾಸ ಮಲ್ಕೊಂಡೆ, ಏನೂ ಆಗ್ಲಿಲ್ಲ, ಅಲ್ವಾ? ಎಲ್ಲವುದು ಕಾರಣ ಏನಿಲ್ಲಿ? ಏನು? ಮನಸ್ಸು, ಅಲ್ವಾ? ಅಲ್ಲಿ ಏನಾಯ್ತು? ಅಲ್ಲಿಗೆ ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಆಹಾರ ನಿರಾಹಾರ ಅಂದ್ರೆ ಉಪವಾಸ ಇರುವುದು, ವಾರಕ್ಕೆ ಒಂದು ಸಾರಿ ಉಪವಾಸ ಇರೋದು ಅಂತ ಹೇಳ್ತಾರೆ ಪತ್ರಿಜಿಯವರು. ವಾರಕ್ಕೊಂದ್ಸತಿ ಉಪವಾಸ ಇದ್ರೆ ನಿಮ್ಮ ಆರೋಗ್ಯ, ಅಲ್ಲಿ ಮಿಷನ್ಗೆಲ್ಲ ವರ್ಕು ಓವರ್ ಇದು ಮಾಡ್ತಾರಲ್ವ, ಎಲ್ಲ ಮಿಷನ್ ಎಲ್ಲಾನು ಕ್ಲೀನ್ ಮಾಡ್ತಾರಲ್ವಾ, ವಾರಕ್ಕೊಂದ್ಸತಿ ಓವರ್ ಆಯಿಲ್ ಮಾಡೋದು ಏನೋ ಅಂತಾರೆ, ಅದನ್ನ ಫ್ಯಾಕ್ಟ್ರಿಗೆ ನಿಲ್ಲಿಸ್ತಾರಲ್ವಾ, ಆ ರೀತಿಯಾಗಿ ವಾರಕ್ಕೊಂದಿನ ಈ ಫ್ಯಾಕ್ಟ್ರಿ ರೆಸ್ಟ್ ಕೊಟ್ಬಿಡ್ಬೇಕು, ಧ್ಯಾನ ಮಾಡ್ಬಿಡ್ಬೇಕು ಅದು ಪೂರ್ತಿ ಕುತ್ಕೊಂಡು, ಅಲ್ವಾ? ಅಲ್ಲಿಗೆ ಅದು ಏನಾಯ್ತು? ರೆಸ್ಟ್ ಆಗೋಯ್ತು. ರೆಸ್ಟ್ ಆದ್ರೆ ಮತ್ತೆ ಆಟೋಮೆಟಿಕ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಮಿಕ್ಸಿಗೆ ಓವರ್ಲೋಡ್ ಹಾಕಿದ್ರೆ ಏನಾಗುತ್ತೆ? ತಿರ್ಗಲ್ಲ ಮಿಕ್ಸಿ, ಅಷ್ಟೇ. ವೆರಿ ಸಿಂಪಲ್, ಅಲ್ವಾ? ಅಲ್ಲಿಗೆ ಸಸ್ಯಾಹಾರದಿಂದ ಎನರ್ಜಿ ಬರುತ್ತೆ ವಿನಃ ಮಾಂಸಾಹಾರದಿಂದ ಶಕ್ತಿ ಬರುತ್ತೆ ಅನ್ನುವುದು ಒಂದು ಮೂಢನಂಬಿಕೆ. ಇನ್ನೊಂದು ಮೂಢನಂಬಿಕೆ ಯಾವುದು? ವೈದ್ಯರಿಂದ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನುವುದಿದು 100% ಮೂಢನಂಬಿಕೆ ರೀ. ನನಗಿದೆ, ರೋಗ ಇದೆ, ನನಗೆ ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ನಾನು ಹೋಗೋದೇ ಇಲ್ಲಪ್ಪ ಆಸ್ಪತ್ರೆಗೆ, ವೈದ್ಯರು ಇಲ್ವೇ ಇಲ್ಲ ನನಗೆ, ಅಲ್ವಾ? ಯಾಕೆ? ಅಲ್ಲಿ ಏನು ಇಲ್ಲ ಅನ್ಕೊ. ನಾನು 2 ವರ್ಷ ಆಯ್ತು ಶುಗರ್ ತೋರಿಸಿ, 2 ವರ್ಷ ಆಯ್ತು ನಾನು ಶುಗರ್ ಚೆಕಪ್ ಮಾಡಿಸಿ, ನಾನು ಅನ್ಕೊಳ್ಳೋದೇ, ತೋರಿಸ್ಕೋಬೇಕು ಅನ್ಕೊಳ್ಳೋದೇ ಇಲ್ಲ ನಾನು. ಇದು ಹೆಂಗ್ ಬರುತ್ತೆ ಅಂದಿರು? ಧ್ಯಾನ ಸಾಧನೆಯನ್ನ ಹೆಚ್ಚು 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 ಧ್ಯಾನ ಸಾಧನೆ ಮಾಡಿದಾಗ ನಮ್ಮ ಮನಸ್ಸು ಎಷ್ಟು ಶುದ್ಧ ಆಗ್ತಾ ಇರುತ್ತೋ, ಮನಸ್ಸು ಎಷ್ಟು ಶುದ್ಧ ಆಗ್ತಾ ಇರುತ್ತೋ ಆಗ ನಮಗೆ ಬುದ್ಧಿ ವಿಕಸನ ಆಗ್ತಾ ಇರುತ್ತೆ. ಆ ಬುದ್ಧಿ ವಿಕಸನ ಆದಾಗ ಏನಾಗುತ್ತೆ? ನಮಗೆ ನಾವು ಆತ್ಮ ಭಾವನೆ ಬರುತ್ತೆ, ನಮಗೆ ಶರೀರ ಭಾವನೆ ಹೋಗಿ ಆತ್ಮ ಭಾವನೆ ಬರುತ್ತೆ. ಆ ಆತ್ಮ ಭಾವನೆ ಬಂದಾಗ ನಾವು ಶರೀರ ಅಲ್ಲ, ಆತ್ಮ. ಏನಾದ್ರು ರೋಗ ಇದೆ, ಏನಕ್ಕಿದೆ? ದೇಹಕ್ಕಿದೆ. ಆತ್ಮಕ್ಕಲ್ವಲ್ಲ ರೋಗ ಇರೋದು, ಅಲ್ವಾ? ಅದ್ಯಾಕೆ ಚಿಂತೆ ಮಾಡ್ಬೇಕು ನಾವು? ನಾನು ಇಲ್ಲಿ ಏನ್ ಹೇಳ್ತೀನಿ ಅಂತ ಅಂದ್ರೆ, ಕೆಲವರು ಹೇಳ್ತಾರೆ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಬಂದಿತ್ತು, ಸ್ವಾಮಿ ವಿವೇಕಾನಂದರು ಕ್ಯಾನ್ಸರ್ ಬಂದಿತ್ತು, ಯಾರು ಕ್ಯಾನ್ಸರ್ ಬಂದಿತ್ತೋ ಯಾರಿಗಿಲ್ವೋ, ನನ್ನ ಅನುಭವ ನಂದು, ನಾನು ಯಾರನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಲ್ಲ, ನಾನು ಯಾರನ್ನ ತಗೊಳ್ಳಲ್ಲ. ನನ್ನಲ್ಲಿ ಪತ್ರಿಜಿ ಏನ್ ಹೇಳಿದ್ದಾರೆ? ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಅಲ್ವಾ? ಏನು? ಅನುಭವವೇ ಜ್ಞಾನ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಅನುಭವವೇ ಜ್ಞಾನ ಅಂದ್ರೇನು? ನನಗೇನು ಅನುಭವ ಆಗಿದೆ ಆ ಜ್ಞಾನವನ್ನು ತಗೋಬೇಕೆ ಹೊರತು ನಾವು ಭಗವದ್ಗೀತೆಯನ್ನು ನೋಡ್ಲಿಲ್ಲ, ಕೃಷ್ಣನ್ನ ನೋಡ್ಲಿಲ್ಲ, ರಾಮನ್ನ ನೋಡ್ಲಿಲ್ಲ, ಗೌತಮ ಬುದ್ಧನ್ನ ನೋಡ್ಲಿಲ್ಲ, ಯಾರನ್ನ ನೋಡಿಲ್ಲ ನಾವು. ಏನು ಬರ್ದಿರೋದು ಮಾತ್ರ ತಿಳ್ಕೊತಾ ಇದ್ದೀವಿ. ಅದಕ್ಕೇನು ಹೇಳಿದ್ರು ಪತ್ರಿಜಿ? ನಾನು ಹೇಳಿದ್ರು ಕೂಡ ನಂಬೇಡ ಅಂತ ಹೇಳಿದ್ರು ಪತ್ರಿಜಿ. ನಾನು ಹೇಳಿದ್ರು ಕೂಡ ನಂಬೇಡ, ನೀನು ಧ್ಯಾನ ಮಾಡಿ ನಿನ್ಗೆ ಏನು ಅನುಭವ ಬಂದಿದೆ ಆ ಅನುಭವವನ್ನು ಜ್ಞಾನವಾಗಿ ತಗೋ ಅಂತಾರೆ. ಅದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ. ನಾನು ಧ್ಯಾನ ಮಾಡಿ ನನ್ಗೆ ಬಂದಿರೋ ಅನುಭವನೇ ಹೇಳ್ತೀನಿ ನಾನು. ಮತ್ತೆ ಅಲ್ಲಿ ನಮ್ಮ ಫ್ರೆಂಡ್ ಹೇಳ್ತಾನೆ, ಅವರು ಹುಡುಗ ಧ್ಯಾನ ಹೇಳ್ಕೊಟ್ಟು, ಸರ್ ಧ್ಯಾನದಿಂದ ಕಾಯಿಲೆಗಳ ಮೇಲಾಗಲ್ಲ, ಅದೆಲ್ಲ ಸುಳ್ಳು. ರಮಣ ಮಹರ್ಷಿಗಳ ಮೇಲಾಗಿತ್ತು, ವಿವೇಕಾನಂದ, ನನಗದು ಬೇಕಾಗಿಲ್ಲ, ನನಗೆ ಮೇಲಾಗಿದೆ, ನಾನು ಹುಷಾರಾಗಿದ್ದೀನಿ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ಅಷ್ಟೇ. ಈ ಅನುಭವನ ಹೇಳ್ತೀನಿ ನಾನು ಅಂತ ಹೇಳಿದೆ. ನಾನು ಈ ಅನುಭವನ ಹಂಚ್ಕೊತೀನಿ ನಾನು, ಯಾಕೆಂದ್ರೆ ನನ್ಗೆ ಬಂದಿದೆ ನನಗೆ. ಮತ್ತೆ ಅದೇನು ಸಾಧ್ಯ? ಶುಗರ್ ಬಂದ್ಮೇಲೆ ಮತ್ತೆ ತಗೊಳ್ಳೇಬೇಕು, ಸಾಧ್ಯನೇ ಇಲ್ಲ ಶುಗರು. ಮತ್ತೆ ಹಾರ್ಟ್ ಪ್ರಾಬ್ಲಮ್ ದೊಡ್ಡ ಇದು. ನನಗೇನಾದ ಗಾರ್ಲಿಕ್ಸ್ ಮಾತ್ರೆ ತಗೊತಾ ಇದ್ದೆ ಮುಂಚೆ, ಆ ಗಾರ್ಲಿಕ್ಸ್ ಮಾತ್ರೆ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ ಅಂದರೆ ಹಾರ್ಟ್ ಟ್ರೈಗ್ಲಿಸರಿಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಬಟ್ ಐ ಡೋಂಟ್ ಕೇರ್, ಅಲ್ವಾ? ಅಂದ್ರೆ ಅಲ್ಲಿಗೆ ವೈದ್ಯರಿಂದ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದಕ್ಕೆ, ಸುಳ್ಳು ಅನ್ನೋದಕ್ಕೆ ನಾನೇ ಸಾಕ್ಷಿ. ಅಲ್ಲಿ ಒಂದ್ಸಾರಿ ವೈದ್ಯರು ಒಂದು ಇದರಲ್ಲಿ ಒಬ್ಬ ವೈದ್ಯ ಬಂದ್ರಂತೆ, ಇಂಜೆಕ್ಷನ್ ಕೊಡಪ್ಪ, ಇಂಜೆಕ್ಷನ್ ಕೊಡಿ ಸರ್, ಇಂಜೆಕ್ಷನ್ ಕೊಡಿ, ನಾನು ಬಾಗ್ಲ ಹಾಕ್ಬಿಟ್ಟಿದ್ದೀನಪ್ಪ, ಇಂಜೆಕ್ಷನ್ ಕೊಡೋಕ್ಕಾಗಲ್ಲಪ್ಪ ನನಗೆ,
ಅಯ್ಯೋ ಮಾರಾಯ ಅಂದ್ರೆ, ಇಲ್ಲ ಸರ್ ನಾನು ಇಂಜೆಕ್ಷನ್ ಕೊಡಲೇಬೇಕು, ನನಗೆ ಇಂಜೆಕ್ಷನ್ ಕೊಡಲೇಬೇಕು ಅನ್ನಂತವನು. ಅಯ್ಯೋ ಏನಪ್ಪ ಇವ್ನು ಹಿಂಗೆ ಕಾಡ್ತಿದ್ದಾನಲ್ಲ, ಆಯ್ತು ಕೊಡ್ತೀನಿ ಬಾ, ಮನೆಗೆ ಕೊಡ್ತೀನಿ ಬಾ ಅಂತೇಳಿ ಒಂದು ಡಿಸ್ಟಿಲ್ ವಾಟರ್ ಇಂಜೆಕ್ಷನ್ ಕೊಟ್ಟರಂತ ಅವನಿಗೆ. ಬಹಳ ಬಹಳ ನಂಬೇಕಿದ್ನ. ಡಿಸ್ಟಿಲ್ ವಾಟ್ರು ಇಂಜೆಕ್ಷನ್ ಕೊಟ್ಟರೆ ಅವನು ತಕ್ಷಣ ಮೇಲಾಯಿತು ಅಂತ ಅನ್ನಂತೆ ಕಾಯಿಲೆ. ಏನವನಿಗೆ ಆ ಡಾಕ್ಟ್ರಿಂದ ಕಾಯಿಲೆ ಮೇಲಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದ, ಅದಕ್ಕೆ ಮೇಲಾಯಿತು. ವೈದ್ಯರಿಂದ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ಸುಳ್ಳು. ಹಿಂದಿನ ಕಾಲದಲ್ಲಿ ಕಾಯಿಲೆಗಳು ಬರ್ತಾ ಇತ್ತು, ಉಪವಾಸ ಮಾಡ್ತಾ ಇದ್ರು, ಬೇವಿನ ಕಷಾಯ ಕುಡಿತಾ ಇದ್ರು ಅಲ್ವಾ. ವೈದ್ಯರಿಂದ ಮುಟ್ಟುವಾಗ ಆಯ್ತು, ವೈದ್ಯರಿಂದ ಕಾಯಿಲೆ ವಾಸಿ ಆಗ್ತದೆ, ಮತ್ತೆ ಯಾಕೆ ಸಾಯ್ತಾ ಇದ್ದಾರೆ? ಮತ್ತೆ ವೈದ್ಯರು ಸಾಯೋರ್ನೆಲ್ಲ ಉಳಿಸ್ಬೇಕಲ್ಲ. ಇವಾಗ ಸಾಯ್ದಂಗೆ ಇರ್ಬೇಕು, ಸಾಯ್ದಂಗೆ ಮಾಡ್ಬೇಕಲ್ಲ ಅವ್ರು ಕಾಯಿಲೆ ಬಂದಿರೋರ್ನ. ಇಲ್ಲಿ ಮನುಷ್ಯನಿಗೆ ಆಯುಷ್ ಇದ್ರೆ ಮಾತ್ರ ಅವರು ಔಷಧಿ ಕೊಡ್ತಾರೆಯೇ ವಿನಃ ಅವ್ರ ಕೈಲಿ ಆಯುಷನ್ ಕೊಡಕ್ಕಾಗಲ್ಲ. ಆಯುಷ್ ಇದ್ರೆ ಔಷಧಿ ಕೊಡ್ತಾರ ಅವರು ಅಷ್ಟೇ. ಅವ್ರೇನು ವೈದ್ಯ ನಮ್ಮನ್ನೇನು ಪ್ರಾಣ ಉಳಿಸಕ್ಕಾಗಲ್ಲ ಅವ್ರ ಕೈಲಿ. ಅವ್ರೇನು ಹೇಳ್ತಾರೆ, ಎಲ್ಲ ಹೇಳಿದ್ಮೇಲೆ ಭಗವಂತ ನಿಚ್ಚನಪ್ಪ ಅಂತ ಹೇಳ್ತಾರೆ. ಮೊನ್ನೆ ಕೊರೋನಾದಲ್ಲಿ ಏನು ಹೇಳಿದ್ರು ಅವರು, ಟ್ರೀಟ್ಮೆಂಟ್ ಕೊಟ್ಟು ಏನು ಹೇಳಿದ್ರು ನೋಡ್ರಿ, ನಮ್ಮ ಟ್ರೀಟ್ಮೆಂಟಿಂದಾನೇ ಇದಾಗಲ್ಲ, ನೀವು ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಕೊರೋನಾದಲ್ಲಿ ವೈದ್ಯರಿಂದನೇ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದೊಂದು ಮೂಢನಂಬಿಕೆ. ಇದಕ್ಕೆ ಸಾಧನೆ ಮಾಡಬೇಕು, ತುಂಬಾ ಒಳಕೋಗ್ಬೇಕು, ತುಂಬಾ ಒಳಕೋಗ್ಬೇಕು ಅಂದ್ರೆ ಒಳಕೋಗ್ಬೇಕು. ಅಂತರಾತ್ಮದಲ್ಲಿ ಧ್ಯಾನ 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 ಅಂತ ಎಲ್ಲ ಬಿಟ್ಬಿಡ್ಬೇಕು. ಒಂದು 6 ತಿಂಗಳು ಪ್ರಪಂಚಕವನ್ನ ಬಿಟ್ಬಿಡ್ಬೇಕು ಅಂತಂದ್ರೆ ಅಲ್ಲಿ ಇದ್ಕೊಂಡೇ ದಿನ 8 ಗಂಟೆ ಸಾಧನೆ ಮಾಡಬೇಕು. ಎಲ್ರಿಗೂ ಸಾಧ್ಯ ಆಗುತ್ತೆ ಸರಿಯಾದ ಧ್ಯಾನ ಮಾಡಿದ್ರೆ. ಇಟ್ ಇಸ್ ಪಾಸಿಬಲ್ ಎವರಿಬಡಿ ಅಲ್ವಾ. ಅಲ್ಲಿಗೆ ವೈದ್ಯರಿಂದ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ಸುಳ್ಳು ಅಲ್ವಾ. ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು, ಆಲೋಚನಾ ವಿಧಾನವನ್ನ ಬದಲಾಯಿಸ್ಕೋಬೇಕು. ಕಾಯಿಲೆ ಬರೋದೇನಕ್ಕೆ? ಆಲೋಚನೆಯಿಂದ ಬರ್ತಕ್ಕಂಥ ಕಾಯಿಲೆಗಳಿವು. ನಿನ್ನ ಆಲೋಚನಾ ವಿಧಾನವನ್ನು ಬದಲು ಮಾಡ್ಕೊಂಡಿದ್ಯಾ ಅಂದ್ರೆ ಯಾವಾಗ ಹ್ಯಾಪಿ ಆಗಿರ್ಬೇಕು, ಸಂತೋಷವಾಗಿರ್ಬೇಕು, ಯಾವಾಗ ಆನಂದವಾಗಿರ್ಬೇಕು. ಅದನ್ನ ಏನಂದ್ರು? ಆನಂದೋ ಬ್ರಹ್ಮ. ಆನಂದೋ ಬ್ರಹ್ಮ ಅಂದ್ರು. ಅಂದ್ರೆ ನೀನ್ ಸದಾಕಾಲ ಆನಂದವಾಗಿದ್ರೆ ಬ್ರಹ್ಮನ ಜೊತೆ ಇರುವುದು. ಯಾಕೆ? ಅವನೇನು ಪರಮಾತ್ಮ ಆನಂದ ಸಾಗರ, ಜ್ಞಾನ ಸಾಗರ, ಶಾಂತಿ ಸಾಗರ, ಪ್ರೇಮ ಸಾಗರ, ಸ್ನೇಹ ಸಾಗರ, ಕರುಣಾ ಸಾಗರ, ದಯಾ ಸಾಗರ ಪರಮಾತ್ಮ. ಪರಮಾತ್ಮ ಯಾರು? ನಾವೇಂದಾಗಲ್ವಾ ಆನಂದ ಸಾಗರ. ಇದು ಅಲ್ಲಿಗೇನಾಯ್ತು? ವೈದ್ಯರಿಂದ ಕಾಯಿಲೆ ವಾಸಿ ಆಗುತ್ತೆ ಸುಳ್ಳು. ಇದೆಲ್ಲ ನೀವು ಕೇಳ್ತಾ ಇದ್ದೀರಾ, ಬರೀ ಕೇಳೋದೆಲ್ಲ, ಅಳವಡಿಸ್ಕೋಬೇಕು, ಮಾಡಬೇಕು ಧ್ಯಾನವನ್ನ. ಸುಮ್ಮನೆ ಕ್ಲಾಸ್ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಬಂದಿದ್ದೀರಾ, ಹತ್ತಿರ ಬಂದ್ಬಿಟ್ಟಿದ್ದೀರಾ ಎಲ್ಲ ನೀವು. ಜನ್ಮಗಳನ್ನ ದಾಟಿ 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 ರಂಗನಾಥ್ ಸರ್ ಅಂತವರು ಮಾಸ್ಟರ್ ಸಿಕ್ಕಿದ್ದಾರೆ ನಿಮ್ಗೆ. ಎಷ್ಟು ಅವಕಾಶ ಕೊಡ್ತಾ ಇದ್ದಾರೆ ನಿಮ್ಗೆ ಇಲ್ಲಿ. ಅಂತ ಮಾಸ್ಟರ್ ಸಿಕ್ಕೋದೇ ನಮಗೊಂದು ಭಾಗ್ಯ. ಅದನ್ನ ಉಪಯೋಗಿಸ್ಕೋಬೇಕು, ಸಾಧನೆ ಮಾಡಬೇಕು. ಸುಮ್ಮನೆ ಏನೋ ಬಂದೆ 1 ಗಂಟೆ ಕ್ಲಾಸ್ ಕೇಳಿದೆ, 1 ಗಂಟೆ ಧ್ಯಾನ ಮಾಡಿದ್ರೆ ಅಂದ್ರೆ ಆಗಲ್ಲ. ಎಲ್ಲರೂ ಸಾಧನೆ ಮಾಡ್ಬೇಕಿದು. ಇವಾಗ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ, ನಾನು ಇನ್ಸ್ಪೈರ್ ಆಗಿ ತಗೋಬೇಕು ನೀವು. ನೋಡಿ ಸಾರ್ ಅಷ್ಟು ಕ್ಲಾಸ್ ಮಾಡ್ತಿದ್ದಾರೆ, ಕ್ಲಾಸು ಧ್ಯಾನ ಮಾಡ್ತಿದ್ದಾರೆ, ನಾನು ಕೂಡ ಅಷ್ಟು ಧ್ಯಾನ ಮಾಡಬೇಕು ಅಂತಾನೆ ಅಲ್ವಾ. ಅಲ್ಲಿಗೆ ವೈದ್ಯರಿಂದ ಕಾಯಿಲೆ ವಾಸಿ ಆಗುತ್ತೆ. ಇವಾಗ ಈ ರಂಗನಾಥ್ ಸರ್ ಏನೋ ಟ್ರೀಟ್ಮೆಂಟ್ ಕೊಡ್ತಾರೇನಪ್ಪ ನಿಮ್ಗಲ್ಲಿ? ಅವ್ರು ಇರ್ಲಿ, ಧ್ಯಾನ ಏನು ಅವ್ರು ಏನಿದ್ರು ಎಲ್ಲಿ ಏನು ಇಂಗ್ಲಿಷ್ ಮೆಡಿಸನ್ ಏನು ಕೊಡಲ್ವಲ್ಲ ಅಲ್ಲಿ ಅವರು. ನಿಮ್ಮಲ್ಲಿ ಇರ್ತಕ್ಕಂಥದ್ರಲ್ಲೇ ನಿಮ್ಗೆ ಆರೋಗ್ಯ ಹೇಳ್ತಿದಾರಲ್ಲ ಅವರು ಅಲ್ಲಿ. ಯೋಗಾಸನ ಪ್ರಾಣಾಯಾಮ ಅಲ್ವಾ, ಅಷ್ಟೇ. ವೈದ್ಯರೇನು ಇಲ್ವಲ್ಲ ಅಲ್ಲಿ. ರಂಗನಾಥ್ ಸರ್ ಏನು ವೈದ್ಯರೇನು? ಅಲ್ಲೇ ಕಾಯಿಲೆ ವಾಸಿ ಮಾಡ್ತಿದಾರಲ್ಲ. ಅದನ್ನು ಬಿಟ್ಟು ಇನ್ನು ದಾಟಿ ಇನ್ನು ಮುಂದಕ್ಕೆ ಬಂದಿದಾರಂದ್ರೆ ಏನು ಬೇಕಿಲ್ಲ ನಮ್ಗೆ ಅಲ್ವಾ. ಇದು 3 ಮೂಢ ನಂಬಿಕೆಗಳು ಅದಾಯ್ತು. ಇನ್ನು ನೆಕ್ಸ್ಟ್ 3 ಸತ್ಯಗಳು. ಸತ್ಯದಲ್ಲಿ ಜೀವಿಸ್ಬೇಕು ನಾವು, ಅಸತ್ಯದಲ್ಲಿ ಜೀವಿಸ್ತಾ ಇದ್ದೀವಿ. 3 ಸತ್ಯಗಳಂದ್ರೆ ಏನು? ಆ ಪರಬ್ರಹ್ಮನೇ ದೇವರು ಅನ್ನುವುದು ಮೊದಲ ಸತ್ಯ. ಆತ್ಮನೇ ಪರಬ್ರಹ್ಮ, ಮೊದಲನೇ ಸತ್ಯ. ಆತ್ಮನೇ ಪರಬ್ರಹ್ಮ ಅಂದ್ರೆ ಏನು ಹೇಳಿದ್ರು?
ಕೃಷ್ಣ ಭಗವದ್ಗೀತೆಯಲ್ಲಿ ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶ್ರಯ ಸ್ಥಿತಃ ಅಹಂ ಆದಿ ಮಧ್ಯ ಅಂತ್ಯಂಚ ಭೂತಾನಾಂ ಏವಚ ಅಲ್ವಾ. ಕೃಷ್ಣ ಹೇಳೋದು ಭಗವದ್ಗೀತೆಯಲ್ಲಿ, ಹೇ ಅರ್ಜುನ, ಅಹಂ ಆತ್ಮ ಗುಡಾಕೇಶ, ನಾನು ಆತ್ಮ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶ್ರಯ ಸ್ಥಿತಃ ಅಂದ್ರೆ ಸರ್ವಭೂತಗಳಲ್ಲಿ, ಸಕಲ ಜೀವರಾಶಿಗಳಲ್ಲಿ ನಾನು ಇದ್ದೇನೆ. ಆದಿ ಮಧ್ಯ ಅಂತ್ಯಂಚ ಭೂತಾನಾಂ ಅಂತ್ಯ ಯೋಚ ಅಂದ್ರೆ ಆದಿಲಿದ್ದು ಮಧ್ಯ ಇಲ್ದಂಗೆ ಕೊನೆಯಲ್ಲಿಲ್ಲವನಲ್ಲ, ನಾನು ಎಲ್ಲಾ ಕಾಲದಲ್ಲೂ ಇದ್ದೀನಿ ಅಲ್ವಾ. ಹೇಳಿದಾನೆ ಕೃಷ್ಣ, ಎಲ್ಲಾ ಕಾಲದಲ್ಲಿ ಇದ್ದೀನಿ, ನಾನೇ ಭಗವಂತ, ನಾನೇ ಬ್ರಹ್ಮ, ಆತ್ಮನೇ ಬ್ರಹ್ಮ ಅಂತ ತಿಳ್ಕೊಳ್ಬೇಕಾಗಿರೋದು ಸತ್ಯ. ಮೂರು ಸತ್ಯಗಳು, ಇದು ಸತ್ಯ. ಸೃಷ್ಟಿಕರ್ತ ನೋಡಿ, ಇವಾಗ ಈ ಇವನೇ ಬ್ರಹ್ಮ ಅನ್ನೋದಕ್ಕೆ ಕೋ ಕ್ರಿಯೇಟರ್. ನಾವೇನು ಕ್ರಿಯೇಟರ್. ಇವಾಗ ಎಷ್ಟು ಕ್ರಿಯೇಟ್ ಮಾಡ್ತೀವಿ. ಇವಾಗ ನಾವು ಒಂದು ಮಾವಿನ ಹಣ್ಣಾಗ್ಲಿ, ಒಂದು ಸೇಪಿನಕಾಯಿ ಆಗ್ಲಿ, ಒಂದು ಎಷ್ಟು ವಿಧವಾದ ತರಕಾರಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ನಾವು. ಇದು ಒಂದೇ ತರಕಾರಿ, ಎಷ್ಟು ಮಾವಿನ ಹಣ್ಣುಗಳಲ್ಲಿ ಎಷ್ಟು ವಿಧವಾದ ಮಾವಿನ ಹಣ್ಣುಗಳಿದೆ, ಎಷ್ಟು ವಿಧವಾದ ತರಕಾರಿಗಳಿದೆ, ಎಷ್ಟು ವಿಧವಾದ ಕ್ಯಾರೆಟ್ಗಳಿದೆ. ಅದನ್ನೆಲ್ಲ ಯಾರು ಸೃಷ್ಟಿ ಮಾಡ್ತಾ ಇದ್ದೀವಿ? ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಒಂದಿರೋದನ್ನ ಕ್ರಾಸ್ ಮಾಡ್ತೀವಿ, ಅದನ್ನ ಕ್ರಾಸ್ ಮಾಡಿ ಇನ್ನೊಂದು ಮಾವಿನ ಹಣ್ಣು ಮಾಡ್ತೀವಿ, ಇನ್ನೊಂದು ತರಕಾರಿ ಕಂಡುಹಿಡಿತಾ ಇದ್ದೀವಿ. ಕೋ ಕ್ರಿಯೇಟರ್ ಮಾಡ್ತಾ ಇದ್ದೀವಲ್ಲ ನಾವು ಇವಾಗೆಲ್ಲನೂ. ಅದನ್ನ ಅಲ್ಗೆ ನಾವು ಕೋ ಕ್ರಿಯೇಟರ್, ಸಹ ಸೃಷ್ಟಿಕರ್ತರು ನಾವು. ಅದು ಗೊತ್ತಿಲ್ಲ ಮಾಡ್ತಾ, ಅದು ನಾವು ಸಹ ಸೃಷ್ಟಿಕರ್ತರು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಆತ್ಮನೇ ಪರಬ್ರಹ್ಮ ಅಂತ ಹೇಳಿದಂತಹ ಏಕೈಕ ಗುರುಗಳು ನಮ್ಮ ಪತ್ರಿಜಿಯವರು. ಆತ್ಮನೇ ಪರಬ್ರಹ್ಮ ಅಂತ ಹೇಳಿದ್ರು ಅವರೊಬ್ಬರೇ. ಇನ್ ಯಾವ ಮಾಸ್ಟರ್ಸು ಹೇಳಿಲ್ಲ ಆತ್ಮನೇ ಪರಬ್ರಹ್ಮ ಅಂತಂದ್ರೆ ನಾವು ದೇವರಾಗಕ್ಕಾಗುತ್ತಾ, ದೇವರೆಲ್ಲಿ, ನಾವೆಲ್ಲಿ ಅಂತ ಏನೇನೋ ಹೇಳಿದ್ರು ಅವರು. ಆದ್ರೆ ಪತ್ರಿಜಿ ಖಡಾಖಂಡಿತವಾಗಿ ಮಾಂಸಾಹಾರ ಬೇಡ, ಆತ್ಮನೇ ಪರಬ್ರಹ್ಮ, ವಿಗ್ರಹಾಧನೆ ಬೇಡ ಅಂತ ಹೇಳಿದಂತಹ ಏಕೈಕ ಮಾಸ್ಟರು ನಮ್ಮ ಪತ್ರಿಜಿಯವರು. ಆ ಪತ್ರಿಜಿಯವರ ಮಾರ್ಗದಲ್ಲಿ ಇದ್ದಾಗ ನಾವು ಅನ್ಕೊಂಡಿದ್ವಲ್ಗೆ ಪರಬ್ರಹ್ಮ ಬೇರೆ ಎಲ್ಲಿ ಇಲ್ಲ, ನಾನೇ ಪರಬ್ರಹ್ಮ ಅಲ್ವಾ. ನಾನೇ ಪರಬ್ರಹ್ಮ ಅಂತಂತು ಅಲ್ಲಿಗೆ ಆ ಪರಬ್ರಹ್ಮ, ಆತ್ಮನೇ ಪರಬ್ರಹ್ಮ ಅಂತ ಆಯ್ತು. ಆ ಆತ್ಮ ಎಲ್ಲಿದೆ? ನಮ್ಮೊಳಗಡೆ ಇದೆ. ಅಲ್ಲಿಗೆ ನನ್ನಲ್ಲಿರ್ತಕ್ಕಂಥ ಆತ್ಮನೇ ದೇವರು, ನಾನೇ ದೇವರು. ಅಲ್ಲಿಗೇನಾಯ್ತು? ಸಕಲ ಜೀವರಾಶಿಗಳಿರ್ತಕ್ಕಂಥದ್ದು ಪರಬ್ರಹ್ಮ, ಆತ್ಮನೇ ಪರಬ್ರಹ್ಮ ಅಂದ್ರು. ಆ ಆತ್ಮ ಬೇರೆ ಯಾರು ಅಲ್ಲ, ನಾನೇ ಆಗಿರೋದ್ರಿಂದ ನಾನೇ ದೇವರು. ಎರಡನೇ ಪಾಯಿಂಟು ಅಲ್ವಾ. ನಾನೇ ದೇವರು, ದೇವರು ನಾನೇ. ಇಲ್ಲಿ ಎರಡು ಮಾತೇ ಇಲ್ಲ, ನಾನೇ ದೇವರು. ಯಾಕೆ? ಅವನು ಎಲ್ಲ ಸಕಲ ಜೀವರಾಶಿಗಳಲ್ಲಿ ಇರ್ತಕ್ಕಂಥ ಆತ್ಮವು ಕೂಡ ನನ್ನಲ್ಲೇ ಇದೆ. ನಾನೇ ದೇವರು. ಕಲ್ಲು ದೇವರು ದೇವರಲ್ಲ, ನನ್ನೊಳಗಡೆ ಇರ್ತಕ್ಕಂಥ ಆತ್ಮನೇ ದೇವರು. ಅಲ್ಲಮ್ಮ ಪ್ರಭುಗಳು ಕೂಡ ಹೇಳಿದ್ರು, ನಾನೇ ದೇವರು, ನನ್ನಲ್ಲಿರ್ತಕ್ಕಂಥ ಆತ್ಮನೇ ದೇವರು ಅಂತನ. ನೀನು ಕಲ್ಲಾದೊಡೆ ನಾನೇನಾಗಿಪ್ಪೆನಯ್ಯ ಗುಹೇಶ್ವರ ಅಂತ ಹೇಳಿದ್ರು. ಎರಡಕ್ಕೆ ಹೇಳಲಿಲ್ಲಯ್ಯ ನೀನು. ದೇಹದೊಳಗೆ ದೇವಾಲಯವಿರಲು ಮತ್ತೊಂದು ದೇವಾಲಯ ವೇತಕಯ್ಯ ಅಂತ ಹೇಳಿದ್ರು. ದೇಹದೊಳಗೆ ದೇವಾಲಯವಿರಲು ಮತ್ತೊಂದು ದೇವಾಲಯ ವೇತಕಯ್ಯ, ಎರಡಕ್ಕೆ ಹೇಳಲಿಲ್ಲಯ್ಯ ನೀನು ಕಲ್ಲಾದೊಡೆ ನಾನೇನಾಗಿಪ್ಪೆನಯ್ಯ ಗುಹೇಶ್ವರ ಅಂತ ಹೇಳಿದ್ರು ಅಲ್ಮ ಪ್ರಭುಗಳು. ದೇಹದೊಳಗೆ ದೇವಾಲಯ ಇದೆ, ದೇಹದೊಳಗೆ ದೇವಾಲಯವಿರಲು ಮತ್ತೊಂದು ದೇವಾಲಯ ಏತಕಯ್ಯ, ನೀನು ಒಳಗಡೆ ಇರ್ತಕ್ಕಂಥ ದೇಹವೇ ದೇವಾಲಯ ಆಗೈತಪ್ಪ, ಮತ್ತೊಂದು ದೇವಾಲಯ ಏತಕಯ್ಯ, ಎರಡಕ್ಕೆ ಹೇಳಲಿಲ್ಲಯ್ಯ ನೀನು ಎರಡಿದೆ ಅಂತ ಹೇಳಿಲ್ಲಪ್ಪ. ನೀನು ಕಲ್ಲಾದೊಡೆ ನಾನೇನಾಗಿಪ್ಪೆನಯ್ಯ ಗುಹೇಶ್ವರ. ನೀರು ಕಲ್ಲಾದ್ರೆ, ಕಲ್ಲು ಒಂದು ಜಡ ವಸ್ತು, ಅದು ಚೈತನ್ಯ ಇಲ್ಲ. ಅವನು ಕಲ್ಲಾದ್ರೆ ಒಳಗಡೆ ಇರ್ತಕ್ಕಂಥ ನಾವ್ಯಾರು? ನಾವು ಕಲ್ಲೇ. ಅವನು ಚೈತನ್ಯ, ಸಚ್ಚಿದಾನಂದ ಸ್ವರೂಪ. ಅವನು ಸಚ್ಚಿದಾನಂದ ಏನು? ಸತ್ಯವಾದವನು, ಚೈತನ್ಯವಾದಂಥವನು, ಆನಂದವಾಗಿರ್ತಕ್ಕಂಥವನು. ಸಚ್ಚಿತ್ ಆನಂದ ಸಚ್ಚಿದಾನಂದ, ಸಚ್ಚಿತ್ ಆನಂದ ಸಚ್ಚಿದಾನಂದ. ಆ ಸಚ್ಚಿದಾನಂದ ಸ್ವರೂಪ ಪರಮಾತ್ಮ ಅವನು ಕಲ್ಲಾದ್ರೆ ನಾವೇನಾಗಬೇಕು?
ಹೇಳ್ತಾರೆ ಅಲ್ಲಮ ಪ್ರಭುಗಳು, ನೀನು ಕಲ್ಲಾದೊಡೆ ನಾನೇನಾಗಿಪ್ಪೆನಯ್ಯ ಗುಹೇಶ್ವರ, ನಾವೇ ದೇವರು. ಅಲ್ಲಮ ಪ್ರಭುಗಳು ಹೇಳಿರೋದು. ಅಂದ್ರೆ ನಾವು ಚೈತನ್ಯ ಸ್ವರೂಪರು. ಅವರಿದ್ದೆ ಆತ್ಮ ಇಲ್ದಿರ್ ನಡೆಯುತ್ತಾ? ಇಲ್ಲಿ ಓಡಾಡ್ತೀವ ನಾವು, ಮಾತನಾಡ್ತೀವ ನಾವು? ಮಾತನಾಡಕ್ ಸಾಧ್ಯನಾ? ಅಲ್ಲಿಗೇನು ದೇವರು ಅಂದ್ರೆ ಚೈತನ್ಯ ಸ್ವರೂಪ, ಆನಂದ ಸ್ವರೂಪ, ಸತ್ಯವಾಗಿರ್ತಕ್ಕಂಥವನು. ಆ ಸತ್ಯ ಚಿತ್ತ ಆನಂದ ನಾವೇ. ಸಚ್ಚಿತ್ ಆನಂದ, ಸತ್ಯವಾಗಿರ್ತಕ್ಕಂಥದ್ದು, ಚೈತನ್ಯವಾಗಿರ್ತಕ್ಕಂಥದ್ದು, ಆನಂದವಾಗಿರ್ತಕ್ಕಂಥವನು. ಆ ಸಚ್ಚಿತ್ ಆನಂದನನ್ನ ಬಿಟ್ಟು ಅಲ್ಲಿ ನಾವೆಲ್ಲೋ ದೇವರಿದೆ ಅಂತ ಹೋಗುವುದು ಒಂದು ಸತ್ಯ. ಏನು? ನಮ್ಮಲ್ಲಿರ್ತಕ್ಕಂಥ ಆತ್ಮವೇ ಸತ್ಯ. ನೋಡ್ರಿ, ಏನಂತೀವಿ ನಾವು? ನಮ್ದಾಯ್ತು, ಎಲ್ಲ ಆಯ್ತು, ಆತ್ಮ ಇರೋವರೆಗೂ ಎಲ್ಲಾ ಕೆಲಸಗಳನ್ನ ಮಾಡ್ತೀವಿ, ತಿಂತೀವಿ, ಉಣ್ತೀವಿ, ಕೆಲಸ ಮಾಡ್ತೀವಿ. ಆ ಆತ್ಮ ಹೊರಟೋದ್ಮೇಲೆ ಏನಾಗುತ್ತೆ? ದೇಹ ನಿರ್ಜೀವ ಆಗುತ್ತೆ. ಬಹಳ ಸಿಂಪಲ್ಲು. ನಿರ್ಜೀವ ಆಗೋದ್ಮೇಲೆ ಅಂತಲ್ಲಿ ಆತ್ಮ ಇಲ್ಲ. ಆತ್ಮ ಇಲ್ದ ಇದ್ರೆ ನಾವು ಜೀವ ಶವ ಆಗೋಯ್ತು, ಆತ್ಮ ಇಲ್ದ ಇದ್ರೆ ಅಲ್ವಾ? ಆ ಚೈತನ್ಯ ಅಲ್ವಾ? ಆ ಚೈತನ್ಯ ಇದ್ರೇನೆ ನಾವು. ಚೈತನ್ಯ ಇಲ್ಲ ಅಂದ್ರೆ ಶವ ಆಗೋಗ್ಬಿಟ್ವಿ ನಾವು. ಅಲ್ಲಿಗೇನಾಯ್ತು? ಆ ಭಗವಂತ ಇದ್ರೇನೆ ಇಲ್ಲಿ ನಮ್ಮೊಳಗಡೆ ಎಲ್ಲಾ ಕೆಲಸಗಳನ್ನು ನಾವು ಮಾಡೋದು ಅಲ್ವಾ? ಎಲ್ಲರೂ ದೇವರುಗಳಾಗಿರೋರು ಎಲ್ಲರೂ ಮಾನವರೇ. ಮಾನವರೇ ದೇವರುಗಳಾಗಿದೆ. ಎಷ್ಟೋ ಜನ ಸಾಧನೆ ಮಾಡಿ ದೇವರು ಅಂತಂದ್ರೆ ದೈವತ್ವವನ್ನು ಪಡ್ಕೊಂಡವರು, ದೈವಿ ಗುಣಗಳನ್ನು ಪಡ್ಕೊಂಡವರು ದೇವರು ಅಂತಂದ್ರೆ. ದೇವರು ಒಂದೇನು ಕಿರೀಟ ಇಟ್ಕೊಂಡು ವಜ್ರ ಇದಿಟ್ಕೊಂಡು ನಾಳೆ ಬರೋರು ಅಂತಲ್ಲ. ಋಷಿಮುನಿಗಳೆಲ್ಲರೂ ದೇವ ಋಷಿಗಳಾದ್ರು. ಅವರು ದೇವ ಋಷಿಗಳು, ಮಹಾ ಋಷಿಗಳು, ರಾಜ ಋಷಿಗಳು, ಬ್ರಹ್ಮ ಋಷಿಗಳಾದ್ರು. ಎಲ್ಲರೂ ಅವ್ರು ಸಾಧನೆ ಮಾಡಿ ಅವ್ರಿಗೆ ಗೊತ್ತಾಯ್ತು, ಸತ್ಯದ ಅರಿವು ಗೊತ್ತಾಯ್ತು ಅವ್ರಿಗೆ. ನಮ್ಮಲ್ಲೇ ಭಗವಂತ ಇದ್ದಾನೆ, ನಾವೇ ಆತ್ಮನೇ ಭಗವಂತ ಅಂತನ. ಆತ್ಮ ಇಲ್ದಾರೆ ಏನು ನಡೆಯಲ್ಲ, ಜಡ ವಸ್ತು ಶರೀರ. ಆತ್ಮ ಇಲ್ದ ಇದ್ರೆ ಒಂದು ಶವ ಆಗೋಗ್ಬಿಡುತ್ತೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಆತ್ಮನೇ ಭಗವಂತ. ಅಲ್ಲಮ ಪ್ರಭುಗಳು ಇನ್ನೂ ಒಂದು ಹೇಳಿದ್ರು. ಅಲ್ಲಮ ಪ್ರಭುಗಳು ಏನ್ ಹೇಳಿದ್ರು? ಅರಿವಿನ ಕುರುಹು ಅದೇನೋ, ಅರಿವಿನ ಕುರುಹು ಅದೇನೋ, ಅನಿಮಿಷ ನಂದಿನಾಥ ನಿನ್ನೊಳಗಿರಲು ಪೂಜಿಸುವ ಭಕ್ತರಾರೋ, ಪೂಜೆಗೊಂಬ ದೈವರಾರೋ. ಇಂದು ಅಂದು ಅಂದು ಇಂದು ನೀನು ನಾನಾದೊಡೆ, ನಾನು ನೀನಾದೊಡೆ, ಗುಹೇಶ್ವರ 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 ಗುಹೇಶ್ವರ. ಅಲ್ಲಮ ಪ್ರಭುಗಳು ಏನ್ ಹೇಳಿದ್ರು? ಅರಿವಿನ ಕುರುಹು ಇದೇನೋ, ಅರಿವಿನ ಕುರುಹು ಲಿಂಗ. ಲಿಂಗ ಅರಿವಿನ ಕುರುಹು ಅದೇನೋ, ಅನಿಮಿಷ ನಂದಿನಾಥ ನಿನ್ನೊಳಗಿರಲು. ಅನಿಮಿಷ ಅಂದ್ರೆ ಅವಿನಾಶಿ, ನಾಶವಾಗ್ದಿರ್ತಕ್ಕಂಥ ಅನಿಮಿಷ ನಂದಿನಾಥ ನಿನ್ನೊಳಗಿರಲು ಪೂಜಿಸುವ ಭಕ್ತರಾರೋ, ಪೂಜೆಗೊಂಬ ದೈವರಾರೋ. ಪೂಜಿಸೋರು ಯಾರು? ಪೂಜೆ ಮಾಡಿಸ್ಕೊಳ್ಳೋರು ಯಾರು? ಅನಿಮಿಷ ನಂದಿನಾಥ ನಿನ್ನೊಳಗೆ ಇದ್ದಾನೆ. ಅಂದು ಇಂದು ಅವತ್ತೂ ಅಷ್ಟೇ, ಇವತ್ತೂ ಅಷ್ಟೇ, ಜಗತ್ತು ಸೃಷ್ಟಿ ಆದಾಗಿಂದನೂ ಅಷ್ಟೇ, ಸೃಷ್ಟಿ ಹೋದ್ಮೇಲೂ ಅಷ್ಟೇ. ಅಂದು ಇಂದು ನೀನು ನಾನಾದೊಡೆ, ನಾನು ನೀನಾದೊಡೆ, ನೀನೇ ನಾನು, ನಾನೇ ನೀನು. ಅಲ್ಲಂ ಪ್ರಭುಗಳು ಹೇಳಿದ್ದಾರೆ ಆತ್ಮನೇ ಭಗವಂತ. ಮತ್ತಿಲ್ಲಿ ಇನ್ನೊಂದು ಲಾಸ್ಟ್ ಪಾಯಿಂಟು, ಎಲ್ಲರೂ ಆತ್ಮಗಳೇ ಅಂತ ತಿಳಿದುಕೊಳ್ಳುವುದು ಮೂರನೆಯ ಸತ್ಯ. ಎಲ್ಲರೂ ಆತ್ಮಗಳೇ. ಎಲ್ಲರೂ ಆತ್ಮಗಳೇ ಅಂದ್ರೆ ಹೆಂಗೆ? ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ನನ್ನ ಆತ್ಮನೇ ಎಂದಾಗ ಎಲ್ಲರನ್ನು ನಿನ್ನಂತೆ ಕಾಣು. ಅಲ್ಲಿ ಒಬ್ರು ಸಾಧುಗಳಿದ್ರಂತೆ. ಆ ಸಾಧುಗಳನ್ನ ಬೈದು 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 ಹಂಗ್ ಬೈತಾ ಇದ್ನಂತ ಒಬ್ನು. ಯಾಕಪ್ಪ ಹಂಗ್ ಬೈತ? ಸಾಧು ನಿಮ್ಮನ್ನೇ ಬೈತಾ ಇರೋದನ್ನಂತೆ. ಹೌದಾ? ಯಾರು? ನನ್ನ ಹೆಸರೇನು? ಸರಿ, ನನ್ನೇ ಬೈತಾ ಅವನೇನಂತೆ, ಯಾರನ್ನೋ ಬೈತಾ ಅನ್ಬಿಡುವನಂತೆ. ಅವ್ರು ಸಾಧುಗಳಂದ್ರೆ ನಿನ್ನನ್ನೇ ಬೈತಾ ಇದ್ದೀನಿ, ನಿನ್ನನ್ನೇ ಬೈತಾ ಇದ್ದೀನಿ, ನಿನ್ನನ್ನೇ ಬೈತಾ ಇದ್ದೀನಿ ಅಂದ್ರಂತೆ ಅವರು. ಹೌದಾ? ನೋಡಪ್ಪ, ನಾನು ಶರೀರ ಅಲ್ಲ, ನಾನು ಆತ್ಮ. ನೀನೇನಾದ್ರು ಬೈತಾ ಇದೀಯ ಅಂದ್ರೆ ನನ್ನ ಶರೀರಕ್ಕೆ ಬೈತಾ ಇದೀಯಾ, ನನಗೇನು ಅನ್ಸಲ್ಲಪ್ಪ ಅದು. ಯಾಕಂದ್ರೆ ಅದು ನೀನ್ ಬೈತಾ ಇದೀಯ ಅಂದ್ರೆ ನನ್ನಲ್ಲಿರ್ತಕ್ಕಂಥ ಆತ್ಮ ನಿನ್ನಲ್ಲಿ ಇದೆ, ಅದಕ್ಕೆ ನೀನೇ ಬೈಕು ಅಂತ ಇದೀಯಾ ಅಂದ್ರಂತೆ. ನನ್ನಲ್ಲಿರ್ತಕ್ಕಂಥ ಆತ್ಮ ನಿನ್ನಲ್ಲಿ ಇದೆ ಅಂತಂದ್ರೆ ನನ್ನಲ್ಲಿರೋದು ಒಂದೇ, ನೀನಾದ್ರು ಬೈತಾ ಇದೀಯ ಅಂದ್ರೆ ನೀನೇ ಬೈಕು ಅಂತ ಇದೀಯಾ ಅಂತಾರೆ. ಆ ಸ್ಥಿತಿಗೆ ಬರ್ಬೇಕು ನಾವು. ನಾವೇನ್ ಮಾಡ್ತೀವಿ? ಎಂಟ್ರು ಜಗಳ ಆಡಿದ್ರೆ ಜಗಳಕ್ಕೆ ಹೋಗ್ತೀವಿ, ಗಂಡ ಬೈದ್ರೆ ಗಂಡ ಕೂಡ ಜಗಳಕ್ಕೆ ಹೋಗ್ತೀವಿ, ಮಕ್ಳು ಕೂಡ ಜಗಳಕ್ಕೆ ಹೋಗ್ತೀವಿ, ಯಾರಾದ್ರೂ ಬೈದ್ರೆ ಏನಂದಿ ಅಂತೀನೋ ನಾನು ಜಗಳಕ್ಕೆ ಹೋಗ್ತೀವಿ ನಾವು ಅಲ್ವಾ? ಇದೆಲ್ಲ ಧ್ಯಾನ ಮಾಡೋರ್ಗೆ, ಕ್ಲಾಸ್ ಬೇರೆಯವ್ರಿಗಲ್ಲ. ಯಾರಾದ್ರೂ ಬೈಲಿ, ಏನ್ ಬೈತಿದ್ರು ಅವನು? ನಮ್ ದೇಹಕ್ಕೆ ಬೈತಿದ್ದಾನೆ ಹೊರತು ಆತ್ಮಕ್ಕಲ್ವಲ್ಲ. ಯಾಕೆ? ಅವನಲ್ಲಿರೋದು ಆತ್ಮನೇ, ನನ್ನಲ್ಲಿರೋದು ಆತ್ಮನೇ.
ಆ ಸ್ಥಿತಿಗೆ ಬಂದಾಗ ಸಂಸಾರ ಹೆಂಗಿರುತ್ತೆ ರೀ, ಆನಂದವಾಗಿರುತ್ತೆ. ನೀವೊಬ್ರು ಸೈಲೆಂಟ್ ಆಗೋಗ್ಬಿಡಿ, ನಾ ಶರೀರ ಅಲ್ಲ ಆತ್ಮ ಅನ್ಕೋಬಿಡಿ, ಮನೇಲಿರೋರೆಲ್ಲರೂ ಸೈಲೆಂಟ್ ಆಗೋಗ್ಬಿಡ್ತಾರೆ. ನೀವೊಬ್ರು ನಾನು ಆತ್ಮ ಶರೀರ, ನಿಮ್ಮ ಏನು ರಿಯಾಕ್ಷನ್ ಇಲ್ವಲ್ಲ. ರಿಯಾಕ್ಷನ್ ಇಲ್ಲ ಅಂತಂದ್ರೆ ಬೈದ್ರೆ ಮಾತ್ರ ಸುಮ್ಮನೆ ಇರಬೇಕು, ಬೇರೆ ಅವಶ್ಯಕವಾದ ವಸ್ತುಗಳನ್ನ ಕೇಳಿದ್ರೆ ಕೊಡಬೇಕು. ದುಡ್ಡು ಬೇಕು ಕೊಡು ಅಂತಂದ್ರೆ ಹೋಗಪ್ಪ ನಾನು ಯಾರೋ ನೀನು ಹಂಗನ್ನಕ್ಕಾಗಲ್ಲ. ಅವ್ರಿಗೆ ಅವಶ್ಯಕತೆ ಬೇಕಾಗಿರೋದನ್ನ ಕೊಡಬೇಕು, ಅವ್ರ ಜೊತೆ ಇರಬೇಕು. ಏನಾದರೂ ಬೈದಾಗ ಅವರು ನಾನು ಆತ್ಮನೇ ನೀನು ಆತ್ಮನೇ ಬಿಡಪ್ಪ ಅದ್ರಲ್ಲಿ ಏನಿದೆ ಅಂತ ಅನ್ಕೋಬೇಕು. ಇಲ್ಲಿ ಸಂಸಾರದಲ್ಲಿ ನಿರ್ವಾಣ, ಸಂಸಾರದಲ್ಲಿ ಇದ್ದುಕೊಂಡೇನೆ ಆತ್ಮ ಸ್ವರೂಪಿಗಳಾಗಿರ್ಬೇಕು ನಾವು. ಹಂಗಂತ ಹೇಳ್ಬಿಟ್ಟು ನೀನ್ಯಾರೋ ನಾನ್ಯಾರೋ ಗಂಡ ಹೆಂಡತಿ ಮಾತಾಡ್ಸೋದಿಪ್ಪನೇ ನೀನು ಆತ್ಮ ನಾನು ಆತ್ಮ ಹಂಗೆಲ್ಲ ಅನ್ನಂಗಿಲ್ಲ. ಅದು ಅಲ್ಲಿ ಮಾಡುವಾಗ, ಪ್ರೀತಿ ಮಾಡುವಾಗ ಅವರು ಆತ್ಮನೇ ನಾನು ಆತ್ಮನೇ ಅಂದ್ಕೊಂಡು ಅವ್ರ ಜೊತೆ ಪ್ರೀತಿ ಮಾಡಬೇಕೇ ಹೊರತು ಆ ಲೌಕಿಕದಲ್ಲಿ ಏನ್ ಬೇಕು ಆ ಡ್ರಾಮವನ್ನು ನಾವು ಆಡ್ಬೇಕು. ನಾಟಕ ಎಲ್ಲ ಪಾತ್ರಧಾರಿಗಳು, ಇಲ್ಲ ನಾಟಕ ಆಡಕ್ ಬಂದಿದೀವಿ ನಾವು. ಈ ನಾಟಕ ಅಂತ ತಿಳಿದುಕೊಳ್ಳುವುದೇ ಎಲ್ಲರಲ್ಲಿ ಭಗವಂತ ಇದ್ದಾನೆ, ಎಲ್ಲರಲ್ಲಿ ಭಗವಂತ ಇದ್ದಾನೆ. ಭಗವಂತ ಇದ್ದಾನೆ, ಮನುಷ್ಯರಲ್ಲಿ ಭಗವಂತ ಇದ್ದಾನೆ. ಮತ್ತೆ ಪ್ರಾಣಿಗಳು ಕೊಂದು ತಿಂದ್ರೆ ಯಾರನ್ನ ತಿಂದಂಗೆ? ಭಗವಂತನ ತಿಂದಂಗೆ ಅಲ್ವಾ? ಮತ್ತೆ ಇವಾಗ ಯಾರನ್ನ ಬೈದ್ರೆ, ನಾವ್ ಯಾರನ್ನ ಬೈದಿದೀವಿ ಅಂದ್ರೆ ಯಾರನ್ನ ಬೈದಂಗೆ? ಭಗವಂತನ ಬೈದಂಗೆ, ನಮ್ಮನ್ನ ನಾವೇ ಬೈಕೊಂಡಂಗೆ ಅಲ್ವಾ? ಈಗಿನ್ನು ಬೇಕಾದಷ್ಟು ನಿದರ್ಶನಗಳನ್ನು ಕೊಡ್ಬೋದು, ಬೇಕಾದಷ್ಟು ಹೇಳ್ಬೋದು ಇದ್ರ ಬಗ್ಗೆನೇನೆ. ಅಲ್ಲಿಗೇನಾಯ್ತು, ಎಲ್ಲರಲ್ಲಿ ದೇವರು ಇದ್ದಾನೆ ಅಂತ ತಿಳಿದುಕೊಳ್ಳುವುದು ಮೂರನೆಯ ಸತ್ಯ. ಆಗ ಎಲ್ಲರಲ್ಲಿ ಪತ್ರಿಜಿ ಹೇಳಿದ್ದಾರೆ. ಮೊನ್ನೆ ಯಾರಾದ್ರೂ ಇದಕ್ಕೆ ಬಂದಿದ್ದಾರೆ ಬುದ್ಧ ಪೂರ್ಣಿಮೆಗೆ, ಪತ್ರಿಜಿ ಏನಾದ್ರು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಪತ್ರಿಜಿ ನೋ ಆರ್ಗ್ಯುಮೆಂಟ್ ನೋ ಜಡ್ಜ್ಮೆಂಟ್. ಧ್ಯಾನ ಮಾಡೋನು ಧ್ಯಾನ ಮಾಡ್ದಂಗಿರೋನು, ಸತ್ಯ ತಿಳಿದಿರೋನು ಸತ್ಯ ತಿಳಿದಂಗಿರೋನು, ಜ್ಞಾನ ತಿಳ್ಕೊಂಡಿರೋನು ಜ್ಞಾನ ತಿಳ್ಕೊಂಡಂಗಿರೋನು, ಎಲ್ಲರೂ ಒಂದೇ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಅಸ್ತಿಮಿ ಶುನಿ ಚೈವ ಸಪಚೇಕ ಪಂಡಿತೋ ಸಮದರ್ಶಿನಿ. ಇದು ಸಾಕ್ಷಿ. ಇದಕ್ಕೆ ಎಲ್ಲರಲ್ಲಿ ದೇವರಕ್ಕೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ ಆಗಲಿ, ಒಂದು ಹಸು ಆಗಲಿ, ಒಂದು ಆನೆ ಆಗಲಿ, ಒಂದು ನಾಯಿ ಆಗಲಿ, ನಾಯಿ ತಿಂತಕ್ಕಂಥ ಏನು ಶೂದ್ರ ಆಗಲಿ, ಎಲ್ಲರನ್ನೂ ಸಮನಾಗಿ ನೋಡುವವನೇ ಪಂಡಿತ. ಪಂಡಿತೋ ಸಮದರ್ಶನ. ಇವರೆಲ್ಲರನ್ನು ನೋಡ್ತಕ್ಕಂಥವನೇ ಪಂಡಿತ. ಅದು ಏನಲ್ಗೆ ಎಲ್ಲರನ್ನು ನೋಡ್ತಕ್ಕಂಥವನು ಅಂದ್ರೆ ಏನಲ್ಗೆ ಎಲ್ಲರಲ್ಲಿ ಭಗವಂತ ಇದ್ದಾನೆ ಅಂತ ಸತ್ಯವನ್ನು ತಿಳಿದುಕೊಂಡವನು ಪಂಡಿತ್ನೇ ವಿನಃ ಜ್ಯೋತಿಷ್ಯ ಹೇಳ್ದವರು, ಪೂಜೆಗಳು ಮಾಡಿಸಿದವರು, ಜನವಾರ ಹಾಕೊಂಡವರು, ರುದ್ರಾಕ್ಷಿ ಹಾಕೊಂಡವರು, ವಿಭೂತಿ ಧರಿಸ್ಕೊಂಡು ನಾವು ಪಂಡಿತರು ಪಂಡಿತರು ಅಂತ ಪ್ರದರ್ಶನ ಮಾಡೋರೆಲ್ಲರೂ ಪಂಡಿತರಲ್ಲ. ಈ ಸಮನಾಗಿ ನೋಡಿದವರೇ ಪಂಡಿತರು. ಇದನ್ನೇ ಎಲ್ಲರಲ್ಲಿ ಭಗವಂತ ಇರುವಂತ ನೋಡುವುದೇ ಮೂರನೆಯ ಸತ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು.